ಪರಿವರ್ತನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 23. ಗಿರೀಶ್ ಮತ್ತು ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು. ಗಿರೀಶನು ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರನೇಕರಿಗಿಂತಲೂ ವಯಸ್ಸಿನಲ್ಲಿ ಸಾಕಷ್ಟು ಹಿರಿಯವನು. ಅವರ ಪೈಕಿ ಸ್ವಾಮಿ ಅದ್ವೈತಾನಂದರು ಮಾತ್ರವೇ ಗಿರೀಶನಿಗಿಂತ ಹಿರಿಯರು. ಅವರೆಲ್ಲರೂ ವಯಸ್ಸಿನಲ್ಲಿ ಕಿರಿಯರೇ ಇದ್ದರು. ಅವರ ಬಗೆಗೆ ಗಿರೀಶನಿಗೆ ಅಪಾರ ಭಕ್ತಿ, ವಿಶ್ವಾಸ. ಧರ್ಮಶಾಸ್ತ್ರಗಳು ಗುರುವತ್ ಗುರುಪುತ್ರೇಶು, ಗುರುವಿನ ಮಗನನ್ನು ಗುರುವಂತೆಯೇ ಗೌರವಿಸು ಎಂದು ಹೇಳುತ್ತೇವೆ. ಹಾಗಾಗಿ ಗಿರೀಶನು ಶ್ರೀರಾಮಕೃಷ್ಣರ ಸನ್ಯಾಸಿ ಮಕ್ಕಳನ್ನು ಶ್ರೀರಾಮಕೃಷ್ಣರನ್ನು ಪ್ರೀತಿಸುವಂತೆಯೇ ಪ್ರೀತಿಸುತ್ತಿದ್ದನು. ಅವರೂ ಅಷ್ಟೇ ಅವನನ್ನು ಅಪಾರವಾಗಿ ಗೌರವಿಸುತ್ತಿದ್ದರು. ಅವರೆಲ್ಲರೂ ಗಿರೀಶ್ನನ್ನು ವಿಶೇಷ ಸ್ಥಾನದಲ್ಲಿ ಕೂರಿಸಿಕೊಂಡಿದ್ದರು. ಏಕೆಂದರೆ ಶ್ರೀರಾಮಕೃಷ್ಣರು ಅವನನ್ನು ಅದೆಷ್ಟು ಪ್ರೀತಿಸುತ್ತಿದ್ದರೋ ಮತ್ತು ಅವರು ಅವನ ಜೀವನದ ದಿಕ್ಕನ್ನೇ ಬದಲಿಸಿದ್ದರು ಎಂಬುದನ್ನು ಅವರು ಬಲ್ಲರು. ಆದ್ದರಿಂದ ಗೃಹಸ್ಥರು ಮತ್ತು ಸನ್ಯಾಸಿಗಳು ಅತ್ಯಂತ ಸೌಹಾರ್ದಯುತ ಸಂಬಂಧವನ್ನು ಹೊಂದಿದ್ದು ಅವರ ನಡುವೆ ಒಳ್ಳೆಯ ಸಂಪರ್ಕವೇರ್ಪಟ್ಟಿತು. ಕೆಲವೊಮ್ಮೆ ಮಠದ ಸನ್ಯಾಸಿಗಳು ಗಿರೀಶ್ನನ್ನು ಕೀಟಲೆ ಮಾಡುತ್ತಿದ್ದರು. ನೀವು ಬರೆಯುವುದನ್ನು ಮತ್ತು ಅಭಿನಯಿಸುವುದನ್ನು ನಿಮ್ಮ ಮನದ ಆಸೆ ಆಸಕ್ತಿಗಳಿಗೆ ತಕ್ಕಂತೆ ಮಾಡುತ್ತೀರಿ. ಆದರೂ ಶ್ರೀರಾಮಕೃಷ್ಣರು ನಿಮಗೆ ಪತಿತರನ್ನು ಮೇಲೆತ್ತಿ ಉದ್ಧಾರ ಮಾಡುವ ಕಾರ್ಯವನ್ನು ಕೊಟ್ಟಿದ್ದಾರೆ ಎನ್ನುವಿರಿ. ಹೀಗೆಂದು ಹೇಳಲು ನಿಮಗೆ ನಾಚಿಕೆ ಅನಿಸುವುದಿಲ್ಲವೇ? ಆದರೆ ಅದಕ್ಕೆ ಗಿರೀಶ್ ನಿರ್ಭಯದಿಂದ ಉತ್ತರಿಸುತ್ತಿದ್ದನು. ಸ್ವಲ್ಪ ತಾಳಿ ಸೋದರರೇ, ನಾನು ಮತ್ತೊಮ್ಮೆ ಶ್ರೀರಾಮಕೃಷ್ಣರನ್ನು ಭೇಟಿ ಮಾಡಿದಾಗ ಅವರಿಗೆ ಇನ್ನು ಮುಂದೆ ನಾನು ಕಳ್ಳನ ಪಾತ್ರಗಳನ್ನು ಮಾಡುವುದಿಲ್ಲವೆಂದು ಹೇಳುತ್ತೇನೆ. ಹಾಗೆಯೇ ಇನ್ನು ಮುಂದೆ ಮಠದ ಸನ್ಯಾಸಿಗಳು ಕಳ್ಳನ ಪಾತ್ರಗಳನ್ನು ಮಾಡಲಿ, ನಾನು ಸಂಭಾವಿತ ಪಾತ್ರಗಳನ್ನು ಮಾಡುತ್ತೇನೆಂದು ತಿಳಿಸುತ್ತೇನೆ. ಶ್ರೀರಾಮಕೃಷ್ಣರು ಈ ಜಗತ್ತಿಗೆ ಬೇರೆ ಬೇರೆ ಸ್ವಭಾವದ ಭಕ್ತ ಜನರನ್ನು ತಂದಿರುವುದು ನಿರ್ದಿಷ್ಟವಾದ ಪಾತ್ರಗಳನ್ನು ಅವರ ದಿವ್ಯ ಲೀಲಾ ನಾಟಕ ಎಂದು ಗಿರೀಶ್ ಗಾಢನಾಗಿ ನಂಬಿದ್ದನು. ಆಧ್ಯಾತ್ಮ ಜೀವನದಲ್ಲಿ ನಂಬಿಕೆ ಎನ್ನುವುದು ಮೊದಲ ಹೆಜ್ಜೆ. ಆರಂಭದಲ್ಲಿ ಇದು ಕೇವಲ ಒಂದು ನಂಬಿಕೆಯಷ್ಟೇ. ನಂತರ ಅದು ಪರಿಪೂರ್ಣ ನಂಬಿಕೆಯಾಗಿ ಪರಿವರ್ತನೆಯಾಗುತ್ತದೆ. ಹಾಗಾಗಿ ಇಲ್ಲಿ ನಂಬಿಕೆಯೇ ಮಾರ್ಗ ಮತ್ತು ನಂಬಿಕೆಯೇ ಗುರಿಯಾಗುತ್ತದೆ. ಗಿರೀಶನ ಆಧ್ಯಾತ್ಮ ಪ್ರಯಾಣ ನಂಬಿಕೆಯ ಕೇಂದ್ರದ ಮೇಲೆ ನಿಂತಿತ್ತು. ಅವನು ಹೃತ್ಪೂರ್ವಕವಾಗಿ ನಂಬಿದ್ದೇನೆಂದರೆ ನಂಬಿಕೆಯ ಮಾರ್ಗ ಹಿಡಿದು ವ್ಯಕ್ತಿಯೊಬ್ಬ ದೈವ ಸಾಕ್ಷಾತ್ಕಾರ ಪಡೆಯಬಹುದು ಮತ್ತು ಈ ಸಿದ್ಧಿಗೆ ಬೇರೆ ಯಾವ ಆಧ್ಯಾತ್ಮ ಶಿಸ್ತಿನ ಅಗತ್ಯವಿಲ್ಲವೆಂದು. ಆದರೂ ಸಹ ಅವನು ಶ್ರೀರಾಮಕೃಷ್ಣರ ಶಿಷ್ಯರು ತಮ್ಮ ಗುರುವಿನಲ್ಲಿ ಮೊದಲು ನಂಬಿಕೆಯನ್ನು ಬೆಳೆಸಿಕೊಂಡು ನಂತರ ಅವರು ಧ್ಯಾನ ಮತ್ತು ಆಚರಣೆಗಳ ಮೂಲಕ ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾಧಿಸಿಕೊಂಡರು ಎಂದು ಹೇಳುತ್ತಿದ್ದನು. ಈ ಬಗೆಯ ನಿಲುವು ಅವನಲ್ಲಿ ಗಲಿಬಿಲಿಯುಂಟು ಮಾಡುತ್ತಿದ್ದುದೂ ಉಂಟು. ಹಾಗಾಗಿ ಅವನು ಅವರೊಂದಿಗೆ ವಾದಕ್ಕಿಳಿಯುತ್ತಿದ್ದನು. ಸನ್ಯಾಸಿ ಸಹೋದರರ ಬಗೆಗೆ ಗಿರೀಶ್ ಅಪಾರ ಗೌರವವನ್ನು ಹೊಂದಿದ್ದರು. ಕೆಲವೊಮ್ಮೆ ಅವರ ಆಧ್ಯಾತ್ಮಿಕ ಸಾಧನಾ ಮಾರ್ಗವನ್ನು ಪ್ರಶ್ನಿಸುತ್ತಿದ್ದನು. ಅವನು ಅವರಿಗೆ ಹೇಳುತ್ತಿದ್ದನು, ಸರಿ ಸಹೋದರರೇ, ನೀವು ಕೆಲವೊಮ್ಮೆ ನಿಮ್ಮಿಂದ ಯಾವ ಸಾಧನೆಯೂ ಆಗಲಿಲ್ಲವೆಂದು ವ್ಯಥೆ ಪಡುತ್ತೀರಿ. ಮತ್ತೆ ಕೆಲವು ಸಲ ಪರ್ವತಗಳ ಏಕಾಂತಕ್ಕೆ ಹೋಗಿ ಅದಕ್ಕಾಗಿ ಉಪವಾಸ ಮಾಡುತ್ತೀರಿ. ಆದರೆ ಇದೆಲ್ಲ ಏತಕ್ಕಾಗಿ ಎಂದು ನನಗೆ ಅರ್ಥವಾಗುವುದಿಲ್ಲ. ಜೊತೆಗೆ ನಾನು ಗಮನಿಸಿದಂತೆ ನೀವೆಲ್ಲರೂ ನನಗಿಂತ ಮಿಗಿಲಾಗಿ ಶ್ರೀರಾಮಕೃಷ್ಣರು ದೇವರ ಅವತಾರವೆಂಬ ತೀರ್ಮಾನಕ್ಕೆ ಬಂದಿರುವವರು. ಇದು ನನಗೆ ಆಶ್ಚರ್ಯ ಉಂಟು ಮಾಡುವ ಸಂಗತಿ. ನಾನು ಶ್ರೀರಾಮಕೃಷ್ಣರಲ್ಲಿ ಕಂಡುಕೊಂಡಿರುವುದಕ್ಕಿಂತ ಮಿಗಿಲಾದುದೊಂದನ್ನು ನೀವು ಹುಡುಕಬೇಕಿದೆ. ಅದಕ್ಕೋಸ್ಕರ ನೀವು ಆ ಗುರಿಯನ್ನು ಮುಟ್ಟಿ ಪರಿಪೂರ್ಣ ಅರಿವಿನೆಡೆಗೆ ಸಾಗಬೇಕಾಗಿದೆ. ಅದೃಷ್ಟವಶಾತ್ ವಶೀಕರಣ ಮತ್ತು ಸಂಮೋಹನ ವಿದ್ಯೆಗಳನ್ನು ನಾನು
ಅಭ್ಯಾಸ ಮಾಡಿದ ಮೇಲೆ ನನಗೆ ಶ್ರೀರಾಮಕೃಷ್ಣರು ಅತೀಂದ್ರಿಯ ದೃಷ್ಟಿ ಅಥವಾ ಅಂತಹ ವಿಚಿತ್ರವಾದ ಶಕ್ತಿಯೊಂದನ್ನು ನೀಡಲಾರರು ಎಂದು ತೀರ್ಮಾನಿಸಿದೆನು. ಏಕೆಂದರೆ ಅದು ನನ್ನನ್ನು ಗಲಿಬಿಲಿಯ ಸಾಗರದಲ್ಲಿ ಮುಳುಗಿಸಿ ಬಿಡುತ್ತದೆಂದು ಅನಿಸಿತು. ಒಂದು ಪಕ್ಷ ಶ್ರೀರಾಮಕೃಷ್ಣರು ಅಂತಹ ದೃಷ್ಟಿಯೊಂದನ್ನು ನೀಡಿದುದೇ ಆಗಿದ್ದರೆ ಅವರು ನನ್ನನ್ನು ಏನೋ ಮಾಡಿ ಸಂಮೋಹನಗೊಳಿಸಿದರು. ಹಾಗೆ ಮಾಡಿ ಅವರು ನನಗೆ ಮೋಸ ಮಾಡಿದರು ಎಂದುಕೊಳ್ಳುತ್ತಿದ್ದೇನೆ. ಈ ಸಂಗತಿ ನಿಜವೇ ಆಗಿದ್ದ ಪಕ್ಷದಲ್ಲಿ ಶ್ರೀರಾಮಕೃಷ್ಣರು ದೇವರ ಅವತಾರವೆಂಬ ನನ್ನ ನಂಬಿಕೆಗೆ ಬದ್ಧನಾಗಿ ಉಳಿಯಲು ಸಾಧ್ಯವಾಗುತ್ತಿತ್ತು. ನನಗೆ ತಿಳಿದಿರುವ ಮಟ್ಟಿಗೆ ನೀವು ಅಪೇಕ್ಷಿಸುವುದು ಆಧ್ಯಾತ್ಮಿಕ ದೃಷ್ಟಿಗಳನ್ನು. ಇದರ ಜೊತೆಗೆ ಶ್ರೀರಾಮಕೃಷ್ಣರನ್ನು ನೀವು ಭಗವಂತನ ಅವತಾರವೆಂದು ನಂಬಿರುವವರು. ಪ್ರಾಯಶಃ ನೀವು ಅವರ ಉದಾತ್ತವಾದ ಆಶ್ರಯಿಗಳು. ಹಾಗಾಗಿ ಇಂತಹ ವೈರುಧ್ಯದ ವಿಚಾರಗಳನ್ನು ಸಮೀಕರಿಸಿಕೊಳ್ಳುವ ಸಾಧ್ಯತೆ ನಿಮಗುಂಟು. ಆದ್ದರಿಂದ ನನ್ನನ್ನು ನಾನೇ ಸಮಾಧಾನ ಪಡಿಸಿಕೊಳ್ಳುತ್ತೇನೆ. ಅದು ನೀನು ತುಳಿಯಬೇಕಾದ ಮಾರ್ಗ ಇದಲ್ಲ. ಆ ಅತೀಂದ್ರಿಯವಾದುದನ್ನು ನೋಡುವ ಪ್ರಯತ್ನ ನೀನು ಮಾಡುವುದು ಬೇಕಿಲ್ಲ. ನನಗೆ ಬೇಕಾದ ಭಾವದರ್ಶನ ಅಥವಾ ಸಮಾಧಿ ಸ್ಥಿತಿಯನ್ನು ಹೊಂದಬೇಕೆಂದು ಮನಸ್ಸಾದರೆ ನನ್ನ ಬಯಕೆಯನ್ನು ಈಡೇರಿಸಬೇಕೆಂದು ಶ್ರೀರಾಮಕೃಷ್ಣರ ಮೇಲೆ ಒತ್ತಡ ಹೇರುತ್ತೇನೆ, ಬಲಾತ್ಕಾರ ಮಾಡುತ್ತೇನೆ. ಆಗ ಅವರು ಅದನ್ನು ತಡೆಯುವ ಶಕ್ತಿಯನ್ನು ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ನನಗುಂಟು. ಶ್ರೀರಾಮಕೃಷ್ಣರನ್ನು ಕುರಿತ ಗಿರೀಶನ ಸರಳ, ಸ್ಥಿರವಾದ, ಅಚಲ ಮತ್ತು ಏಕಾಂತ ಭಕ್ತಿಯನ್ನು ಕಂಡು ಮಠದ ಸನ್ಯಾಸಿ ಶಿಷ್ಯರಿಗೆ ಒಂದು ಬಗೆಯ ಭಾವಪರವಶತೆ. ಸನ್ಯಾಸಿ ಸಹೋದರರು ಪರಿವ್ರಾಜಕರಾಗಿ ಪವಿತ್ರ ಸ್ಥಳಗಳಿಗೆ ಯಾತ್ರೆ ಹೋಗುವುದು ಮತ್ತು ಉನ್ನತ ಆಧ್ಯಾತ್ಮ ಸಾಧನೆಗಳಲ್ಲಿ ತೊಡಗಿಕೊಳ್ಳುವುದು, ಶ್ರೀರಾಮಕೃಷ್ಣರ ಮಾತುಗಳನ್ನು, ಧರ್ಮಶಾಸ್ತ್ರದ ವಿಚಾರಗಳನ್ನು ಮತ್ತು ತಮ್ಮ ಸ್ವಂತ ದರ್ಶನಾನುಭವಗಳನ್ನು ಸಮನ್ವಯಗೊಳಿಸುವುದಕ್ಕೆ ಎಂದು ಗಿರೀಶನು ತನ್ನ ಬದುಕಿನ ಕೊನೆಯ ವರ್ಷಗಳಲ್ಲಿ ತಿಳಿದುಕೊಂಡನು. ಗಿರೀಶ್ ತನ್ನ ಕಿರಿಯ ಮಗನ ಸಾವಿನ ನಂತರ ರಂಗಭೂಮಿಯಿಂದ ತಾತ್ಕಾಲಿಕವಾಗಿ ದೂರ ಉಳಿದು ತನ್ನ ಹೆಚ್ಚು ಸಮಯವನ್ನು ಮಠದ ಸನ್ಯಾಸಿ ಸಹೋದರರೊಂದಿಗೆ ಕಳೆಯತೊಡಗಿದನು. ಅವರೊಂದಿಗೆ ದೈವೀ ಶಕ್ತಿಯ ಅನನ್ಯತೆಯನ್ನು ಕುರಿತು ಮಾತನಾಡುವುದು ಮತ್ತು ಶ್ರೀರಾಮಕೃಷ್ಣರ ಎಣೆಯಿಲ್ಲದ ಪ್ರೀತಿಯನ್ನು ನೆನೆಯುವುದೆಂದರೆ ಅವನಿಗೆ ಅತೀವ ಸಂತೋಷವಾಗುತ್ತಿತ್ತು. ಅವನಿಗೆ ಗುರುವಿನ ಮೇಲಿದ್ದ ಭಾವನಾತ್ಮಕ ಭಕ್ತಿ ಕಾಲ, ದೇಶ, ಹಸಿವು, ನೀರಡಿಕೆ, ದುಃಖ, ಸಂಕಟ ಇತ್ಯಾದಿಗಳನ್ನು ಮರೆಯುವಂತೆ ಮಾಡುತ್ತಿತ್ತು. ಒಂದು ದಿನ ಸ್ವಾಮಿ ನಿರಂಜನಾನಂದರು ಗಿರೀಶನ ಬಳಿಗೆ ಹೋಗಿ ಹೇಳಿದರು, ಶ್ರೀರಾಮಕೃಷ್ಣರು ನಿಮ್ಮನ್ನು ಸನ್ಯಾಸಿಯಾಗಿ ಮಾಡಿರುವುದೇ ಆದರೆ ನೀವೇಕೆ ಮನೆಯಲ್ಲಿ ವಾಸ ಮಾಡುವುದು? ಬನ್ನಿ, ಮಠಕ್ಕೆ ಹೋಗೋಣ. ಅದಕ್ಕೆ ಗಿರೀಶನ ಪ್ರತಿಕ್ರಿಯೆ, ನಿಮ್ಮ ಮಾತುಗಳೆಂದರೆ ನನ್ನ ದೃಷ್ಟಿಯಲ್ಲಿ ಶ್ರೀರಾಮಕೃಷ್ಣರ ಮಾತುಗಳೆಂದೇ ಭಾವಿಸಿ ನೀವೇನು ಹೇಳುತ್ತೀರೋ ನಾನು ಹಾಗೆಯೇ ಮಾಡಲು ಸಿದ್ಧನು. ಆದರೆ ನಾನು ನನ್ನ ಸ್ವಂತ ಇಚ್ಛೆಯಿಂದ ಸನ್ಯಾಸಿಯಾಗಲು ಸಾಧ್ಯವಿಲ್ಲ. ಏಕೆಂದರೆ ನಾನು ನನ್ನ ಮೊಕ್ತ್ಯಾರುನಾಮೆಯನ್ನು ಶ್ರೀರಾಮಕೃಷ್ಣರಿಗೆ ಕೊಟ್ಟಿರುತ್ತೇನೆ. ಆಗ ಸ್ವಾಮಿ ನಿರಂಜನಾನಂದರೆಂದರು, ಹಾಗಿದ್ದರೆ ಈ ಕ್ಷಣ ನಿಮ್ಮದೆಲ್ಲವನ್ನೂ ತೊರೆದು ನನ್ನೊಂದಿಗೆ ಬಂದು ಬಿಡಿ. ಮರು ಮಾತಾಡದೆ ಗಿರೀಶ್ ಮನೆಯನ್ನು ತೊರೆದು ಬರಿಗಾಲಲ್ಲಿ ಉಟ್ಟಿದ್ದ ಬಟ್ಟೆಯೊಂದಿಗೆ ಹೊರಟನು. ಆದರೆ ಅವನು ಮಠಕ್ಕೆ ಬಂದು ತಲುಪಿದಾಗ ಅಲ್ಲಿದ್ದ ಇತರ ಶಿಷ್ಯರು ಹಲವು ವರ್ಷಗಳವರೆಗೆ ಸುಖ ಜೀವನವನ್ನು ನಡೆಸಿದ ಗಿರೀಶ್ಗೆ ಈಗ ಭಿಕ್ಷೆ ಮಾಡಿ ಬದುಕುವುದು ಕಷ್ಟವಾಗುತ್ತದೆ. ಹಾಗೆಯೇ ಅವನಂತಹ ಪರಮಭಕ್ತನು ಸನ್ಯಾಸಿಯ ಅಲೆಯುವ ಜೀವನ ಕ್ರಮದಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವ ಅಗತ್ಯವೇನಿಲ್ಲ ಎಂದುಕೊಂಡರು. ಅವರು ಗಿರೀಶ್ ತನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳಲು ಒಪ್ಪಿಸಿದರು ಮತ್ತು ಅವನಿಗೆ ನಿರಂಜನಾನಂದರೊಂದಿಗೆ ಕಾಮರಾ ಪುಕಾರ್ ಮತ್ತು ಜಯರಾಮ್ ಬಾಟಿಗೆ ಭೇಟಿ ಕೊಡುವಂತೆ ಸಲಹೆ ನೀಡಿದರು. ಗಿರೀಶ್ ಈ ಸಲಹೆ ಶ್ರೀರಾಮಕೃಷ್ಣರಿಂದಲೇ ಬಂದಿತೆಂದು ಭಾವಿಸಿ ಅದನ್ನು ನೆರವೇರಿಸಲು ಅವನು ಒಪ್ಪಿಕೊಂಡನು. ಆಲಂ ಬಜಾರ್ ಮಠದಲ್ಲಿ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರುಗಳು ಉಳಿದುಕೊಂಡ ಸಮಯದಲ್ಲಿ ಗಿರೀಶ್ ಅವರನ್ನು ಕೆಲವು ಸಂದರ್ಭಗಳಲ್ಲಿ ಹೋಗಿ ನೋಡುತ್ತಿದ್ದನು. ಒಬ್ಬ ಗಾಂಜಾ ಸೇದುವವನು ಮತ್ತೊಬ್ಬ ಅಂಥವನನ್ನು ಇಷ್ಟಪಡುವಂತೆಯೇ ಸನ್ಯಾಸಿಗಳು ಗಿರೀಶನ ಬರವನ್ನು ಮತ್ತು
ಹಾಗೆ ಅವನು ಬಂದು ಶ್ರೀರಾಮಕೃಷ್ಣರನ್ನು ಕುರಿತು ಮಾತನಾಡುವುದನ್ನು ಸಂಭ್ರಮದಿಂದ ನಿರೀಕ್ಷಿಸುತ್ತಿದ್ದರು. ಶಿಷ್ಯರು ತಮ್ಮ ವೈರಾಗ್ಯವನ್ನು ಮತ್ತಷ್ಟು ತೀವ್ರಗೊಳಿಸುವ ದೃಷ್ಟಿಯಿಂದ ಹೋಮ ಮುಂತಾದ ವಿಶೇಷ ಪೂಜೆಯನ್ನು ನೆರವೇರಿಸುತ್ತಿದ್ದರು. ಹೋಮಾಗ್ನಿಗೆ ಹವಿಸ್ಸನ್ನು ಸುರಿಯುವಾಗ ಅವರು ಈ ಅಗ್ನಿಯಲ್ಲಿ ತಮ್ಮ ಆಸೆಗಳೆಲ್ಲ ಸುಟ್ಟು ಭಸ್ಮವಾಗಲಿ ಎಂದು ಅಪೇಕ್ಷಿಸುತ್ತಿದ್ದರು. ಆದರೆ ಈ ಅಡಚಣೆ ನಡೆಯುವ ಸಂದರ್ಭದಲ್ಲಿ ಗೃಹಸ್ಥರನ್ನು ಅಲ್ಲಿಗೆ ಬಿಟ್ಟುಕೊಳ್ಳುತ್ತಿರಲಿಲ್ಲ. ಗಿರೀಶನ ಎರಡನೆಯ ಪತ್ನಿ ಮತ್ತು ಕಿರಿಯ ಮಗನು ತೀರಿಕೊಂಡ ಬಳಿಕ ಅವರು ಒಂದು ಹೋಮಕ್ಕೆ ಬರಲು ಅವನಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಗಿರೀಶ್ ಕುಳಿತುಕೊಂಡು ಹೋಮ ನಡೆಯುವುದನ್ನು ಗಮನಿಸುತ್ತಿದ್ದ. ಸನ್ಯಾಸಿಗಳು ಹವಿಸ್ಸನ್ನು ಅಗ್ನಿಗೆ ಆಹುತಿ ಕೊಡುವಾಗ ಅವನೂ ಎದ್ದು ನಿಂತು ತಾನೂ ತನ್ನ ಹಿಂದಿನ ಜನ್ಮದ ಕೆಟ್ಟ ಸಂಸ್ಕಾರಗಳನ್ನು ಮತ್ತು ಆಸೆಗಳನ್ನು ಅಗ್ನಿಗೆ ಆಹುತಿ ಕೊಡುವುದಾಗಿ ಕಲ್ಪಿಸಿಕೊಂಡು ಹವಿಸ್ಸನ್ನು ಸಮರ್ಪಿಸಿದನು. ಅನಂತರ ಅವನು ಮೌನವಾಗಿ ಕುಳಿತು ತನ್ನ ಆಲೋಚನೆಗಳಲ್ಲೇ ಮುಳುಗಿದನು. ಆದರೆ ಅವನು ತಕ್ಷಣ ಉದ್ರೇಕಗೊಂಡವನಂತೆ ಶ್ರೀರಾಮಕೃಷ್ಣರ ಪ್ರೀತಿ ಮತ್ತು ಔದಾರ್ಯಗಳನ್ನು ಕುರಿತು ಮಾತನಾಡತೊಡಗಿದನು. ಆ ಕೂಡಲೇ ಅವನ ಮನಸ್ಥಿತಿ ಬದಲಾಯಿತು. ಮಾತನ್ನು ನಿಲ್ಲಿಸಿ ಬಹಳವೇ ಗಂಭೀರನಾದನು. ಅವನ ಏಕಾಂತಕ್ಕೆ ಅಡ್ಡ ಬರದೆ ಶಿಷ್ಯರು ಶ್ರೀರಾಮಕೃಷ್ಣರ ದಿವ್ಯ ಜೀವನವನ್ನು ಕುರಿತು ತಮ್ಮ ಮಾತುಗಳನ್ನು ಮುಂದುವರಿಸಿದರು. ಆಗ ಅಲ್ಲಿ ಕುಳಿತಿದ್ದ ಒಬ್ಬ ಸನ್ಯಾಸಿ ಮಾತ್ರವೇ ಗಿರೀಶ್ ಎದ್ದು ಬಂದು ಹೋಮದ ಕುಂಡದ ಭಸ್ಮಕ್ಕೆ 3 ಸರತಿ ಉಗುಳಿದುದನ್ನು ಕಂಡರು. ಹಾಗೆ ಮಾಡಿ ವಾಪಸ್ಸು ಬಂದು ಕುಳಿತ ಗಿರೀಶನು ಶ್ರೀರಾಮಕೃಷ್ಣರನ್ನು ಕುರಿತು ಇಮ್ಮಡಿಯಾದ ಉತ್ಸಾಹದಿಂದ ಮಾತಾಡತೊಡಗಿದನು. ನಂತರ ಆ ಸನ್ಯಾಸಿ ಗಿರೀಶ್ನನ್ನು ಗುಟ್ಟಾಗಿ ಕಂಡು ಅಂತಹ ವಿಚಿತ್ರವೂ ಮತ್ತು ಧರ್ಮ ವಿರೋಧಿಯೂ ಆದ ಕೆಲಸವನ್ನು ಅವನೇಕೆ ಮಾಡಿದ ಎಂದು ಕೇಳಿದರು. ಆಶ್ಚರ್ಯಗೊಂಡು ಗಿರೀಶ್ ಹೇಳಿದನು, ಓ, ನೀವು ನೋಡಿದಿರೇನು? ನೋಡಿ ಸೋದರರೇ, ನಾನು ಶ್ರೀರಾಮಕೃಷ್ಣರನ್ನು ಕುರಿತು ಮಾತನಾಡುವಾಗ ನನ್ನ ಅರಿವಿಗೆ ಬಂದುದೆಂದರೆ ಅವರು ನನ್ನನ್ನೆಂದು ಹೋಮ ಮಾಡುವಂತೆ ಹೇಳಿರಲಿಲ್ಲ. ನಾನು ನನ್ನ ಸ್ವಇಚ್ಛೆಯಿಂದ ಮಾಡಿದ್ದು. ನಾನು ಆಗ ನನ್ನ ಕೆಟ್ಟ ಸಂಸ್ಕಾರಗಳು ಮತ್ತು ಆಸೆಗಳು ಸುಟ್ಟು ಹೋಗಲಿ ಎಂದು ನಾನು ಅಗ್ನಿದೇವನಲ್ಲಿ ಶ್ರೀರಾಮಕೃಷ್ಣರ ಮೇಲಿರುವ ವಿಶ್ವಾಸಕ್ಕಿಂತ ಹೆಚ್ಚು ನಂಬಿಕೆ ಇಟ್ಟು ಒಂದಿಷ್ಟು ತುಪ್ಪವನ್ನು ಅಗ್ನಿಗೆ ಸುರಿಯಲು ಮುಂದಾದೆ. ಕೂಡಲೇ ಅಪರಾಧಿ ಪ್ರಜ್ಞೆ ನನ್ನನ್ನು ಕಾಡಿತು. ಅಯ್ಯೋ, ನನ್ನಲ್ಲಿ ಏಕೆ ಇಂತಹ ಅವಿವೇಕಿ ವಿಚಾರ ಹುಟ್ಟಿತು ಎಂದು ಆಗ ನಾನು ಯೋಚಿಸಿದೆ. ನಾನು ಶ್ರೀರಾಮಕೃಷ್ಣರನ್ನು ಮನದುಂಬಿ ಪ್ರಾರ್ಥಿಸಿದೆನು. ನನ್ನ ತಪ್ಪನ್ನು ಒಪ್ಪಿಕೊಂಡೆನು. ನನ್ನ ಅವಿವೇಕವನ್ನು ಕ್ಷಮಿಸುವಂತೆ ಪ್ರಾರ್ಥನೆ ಮಾಡಿದೆನು. ಆದರೆ ನನ್ನ ಈ ಹೀನ ಮನಸ್ಸು ಎಂತಹ ಕಿತಾಪತಿ ಮಾಡಿತು. ಅದು ನನ್ನ ಗಮನ ನಿಮ್ಮೆಲ್ಲರ ಕಡೆ ಹರಿಯುವಂತೆ ಮಾಡಿ ಹೇಳಿತು. ನೀನು ತುಪ್ಪವನ್ನು ಸುರಿಯಲು ಮುಂದಾದುದು ಅಪರಾಧಿ ಪ್ರಜ್ಞೆಯಾಗುವುದಿಲ್ಲವೇ? ನೋಡು, ಮಠದ ಈ ಎಲ್ಲಾ ನಿನ್ನ ಸೋದರರು ಹಾಗೆ ಮಾಡುವುದು ತಪ್ಪೆಂದು ಭಾವಿಸುವುದಿಲ್ಲ. ಬದಲಾಗಿ ಅವರು ಹಾಗೆ ಮಾಡಿ ಆಧ್ಯಾತ್ಮದ ಅತ್ಯುನ್ನತ ಆನಂದವನ್ನು ಅನುಭವಿಸುತ್ತಾರೆ. ನಂತರ ಶ್ರೀರಾಮಕೃಷ್ಣರ ಅನುಗ್ರಹದಿಂದ ನನ್ನೊಳಗೆ ದೈವಿ ಪ್ರಜ್ಞೆ ಎಚ್ಚರಗೊಂಡು ಈ ಸಹೋದರರು ಶ್ರೀರಾಮಕೃಷ್ಣರ ಆಜ್ಞಾವರ್ತಿಗಳಾಗಿಯೇ ಈ ಹೋಮದ ಆಚರಣೆಯನ್ನು ಮಾಡುತ್ತಿದ್ದಾರೆ ಎಂದು ನನಗೆ ಅರಿವು ಮೂಡಿತು. ಆದ್ದರಿಂದ ಅವರು ಮಾಡಿದ್ದು ತಪ್ಪಾಗುವುದಿಲ್ಲ. ಆದರೆ ಶ್ರೀರಾಮಕೃಷ್ಣರು ನನಗೆ ಹೋಮದಲ್ಲಿ ಭಾಗಿಯಾಗುವಂತೆ ಹೇಳಿರಲಿಲ್ಲ. ಹಾಗಾಗಿ ನಾನು ಹಾಗೆ ಭಾಗವಹಿಸಿದ್ದು ನನ್ನ ಆತ್ಮಸಾಕ್ಷಿಗೆ ವಿರೋಧವೆನಿಸಿತು. ನಂತರ ನಾನು ನನ್ನ ಮನಸ್ಸಿನಲ್ಲಿಯೇ ನಿಮಗೆ ಮತ್ತೆ ಮತ್ತೆ ತಲೆಬಾಗಿ ವಂದನೆ ಸಲ್ಲಿಸಿದೆನು. ನನ್ನ ಅಕಾರ್ಯದ ಫಲವಾಗಿ ಆ ಭಸ್ಮದ ಕುರಿತು ನನ್ನ ಮನದಲ್ಲಿ ಭೀಕರ ಜಿಗುಪ್ಸೆ ಉಂಟಾಯಿತು. ಆ ಸಮಯದಲ್ಲಿ ಯಾರೋ ಒಬ್ಬರು ನನ್ನ ಮೇಲೆ ಒತ್ತಡ ತಂದಂತೆ ಎದ್ದು ಹೋಗಿ ಹೋಮಕುಂಡಕ್ಕೆ ಉಗುಳಿದೆ. ನಾನು ಹಾಗೆ ಮಾಡಿದ್ದರಿಂದ ನನ್ನ ಮನಸ್ಸಿಗೆ ಶಾಂತಿಯಾಯಿತು. ಸೋದರರೇ, ನನ್ನ ಈ ವಿಚಿತ್ರ ನಡವಳಿಕೆಯಿಂದ ನೀವು ನೊಂದುಕೊಳ್ಳಬೇಡಿರಿ. ಈ ವಿಚಾರವಾಗಿ ನನ್ನ ಈ ಕೆಟ್ಟ ತೀರ್ಮಾನವನ್ನು ಮತ್ತು ಆ ಕೆಟ್ಟ ಕೆಲಸವನ್ನು ನಾನೇ ಹಳಿದುಕೊಳ್ಳುತ್ತಿದ್ದೇನೆ. ದಯವಿಟ್ಟು ನಿಮ್ಮ ಈ ದುರ್ಬಲ ಮನಸ್ಸಿನ ಸೋದರನ ಮೇಲೆ ಕ್ಷಮೆ ಇರಲಿ. ಅಂದರೆ ಮುಂದೆ ಅಂತಹದ್ದೊಂದು ತಪ್ಪು ನನ್ನಿಂದ ಆಗದಿರಲಿ ಎಂದು ಆಶೀರ್ವದಿಸಿ. ಉಳಿದ ಸನ್ಯಾಸಿ ಸೋದರರು ಗಿರೀಶನ ಈ ನಡೆಯನ್ನು ಕೇಳಿದಾಗ ಅವರಾರೂ ಅವನನ್ನು ದೂರಲೇ ಇಲ್ಲ. ಬದಲಾಗಿ ಗಿರೀಶ್ ಪರಿಪೂರ್ಣ ಮನಸ್ಸಿನಿಂದ
ಶ್ರೀರಾಮಕೃಷ್ಣರನ್ನು ನಂಬಿ ಆಶ್ರಯ ಪಡೆದಿದ್ದಾನೆ ಎಂದು ಅವರು ಮಾತಾಡಿಕೊಂಡರು. ಅಧ್ಯಾಯ 21ರಲ್ಲಿ ಸ್ವಾಮಿ ವಿವೇಕಾನಂದರೊಂದಿಗೆ ಗಿರೀಶ್ ಹೊಂದಿದ್ದ ಅತ್ಯಂತ ನಿಕಟವಾದ ಸಂಬಂಧವನ್ನು ಕುರಿತು ವರ್ಣಿಸಲಾಯಿತು. ಈ ಅಧ್ಯಾಯದ ಉಳಿದ ಭಾಗಗಳಲ್ಲಿ ಶ್ರೀರಾಮಕೃಷ್ಣರ ಇನ್ನುಳಿದ ಶಿಷ್ಯರೊಂದಿಗೆ ಗಿರೀಶ್ ಹೊಂದಿದ್ದ ಸಂಬಂಧಗಳ ವಿವರ ಮತ್ತು ಗಿರೀಶ್ನನ್ನು ಕುರಿತ ಅವರ ನೆನಪುಗಳನ್ನು ಪ್ರಸ್ತುತಪಡಿಸಲಾಗಿದೆ. ಸ್ವಾಮಿ ಬ್ರಹ್ಮಾನಂದರ ಮಹತ್ವಪೂರ್ಣ ಆಧ್ಯಾತ್ಮಿಕ ಶಕ್ತಿಯನ್ನು ಕುರಿತ ಈ ಘಟನೆಯನ್ನು ಗಿರೀಶ್ ಹೇಳಿದನು. ನನಗೆ ಹೋಲಿಸಿಕೊಂಡರೆ ರಾಖಾಲ್ ಸ್ವಾಮಿ ಬ್ರಹ್ಮಾನಂದ ಕೇವಲ ಒಬ್ಬ ಚಿಕ್ಕ ಹುಡುಗ. ಶ್ರೀರಾಮಕೃಷ್ಣರು ಅವರನ್ನು ತಮ್ಮ ಆಧ್ಯಾತ್ಮಿಕ ಪುತ್ರನೆಂದು ತಿಳಿದುಕೊಂಡಿದ್ದರೆಂದು ನನಗೆ ಗೊತ್ತು. ಆದರೆ ನಾನು ಅವರನ್ನು ಗೌರವಿಸುವುದಕ್ಕೆ ಅದಷ್ಟೇ ಕಾರಣವಲ್ಲ. ನಾನು ಒಮ್ಮೆ ಅಸ್ತಮಾ ಮತ್ತು ಇತರ ದೈಹಿಕ ತೊಂದರೆಗಳಿಂದ ನರಳುತ್ತಿದ್ದೆನು. ಅದರ ಪರಿಣಾಮವಾಗಿ ನನ್ನ ಶರೀರ ಕೃಶಗೊಂಡಿತ್ತು ಮತ್ತು ಶ್ರೀರಾಮಕೃಷ್ಣರಲ್ಲಿದ್ದ ನನ್ನ ವಿಶ್ವಾಸ ಕುಂದಿತು. ನಾನು ಆ ಕಷ್ಟದ ಸಮಯವನ್ನು ನಿಭಾಯಿಸಲು ಗೀತೆ ಮತ್ತು ಚಂಡಿ ಸ್ತುತಿಯನ್ನು ಓದಲು ಪಂಡಿತರನ್ನು ನೇಮಕ ಮಾಡಿಕೊಂಡೆನು. ಆದರೂ ನನಗೆ ಮನಃಶಾಂತಿ ದೊರಕಲಿಲ್ಲ. ಕೆಲವರು ಸನ್ಯಾಸಿ ಸೋದರರು ನನ್ನನ್ನು ನೋಡಲು ಬಂದರು. ನಾನು ಅವರಿಗೆ ನನ್ನ ಮಾನಸಿಕ ಅಸ್ವಸ್ಥತೆಯನ್ನು ಕುರಿತು ಹೇಳಿದೆನಾದರೂ ಅವರು ಮೌನ ತಾಳಿದ್ದರು. ನಂತರ ಒಂದು ದಿನ ರಾಖಾಲ್ ಬಂದು ನನ್ನನ್ನು ಕೇಳಿದರು, ಹೇಗಿದ್ದೀರಿ? ನಾನು ಉತ್ತರಿಸಿದೆ, ಸೋದರ, ನಾನೀಗ ನರಕದಲ್ಲಿದ್ದೇನೆ. ನನಗೆ ಅದರಿಂದ ಹೊರಬರಲು ದಾರಿ ತೋರುವಿರಾ? ರಾಖಾಲ್ ನನ್ನ ಮಾತುಗಳನ್ನು ಆಲಿಸಿ ಜೋರಾಗಿ ನಗತೊಡಗಿದರು. ಅದರ ಬಗ್ಗೆ ಚಿಂತೆ ಏತಕ್ಕೆ? ಅವರು ಉತ್ತರಿಸಿದರು, ಸಾಗರದಲ್ಲಿ ಅಲೆಗಳು ಹುಟ್ಟುತ್ತವೆ, ಏಳುತ್ತವೆ, ಬೀಳುತ್ತವೆ, ಮತ್ತೆ ಹುಟ್ಟಿ ಬೀಳುತ್ತವೆ. ಹಾಗೆಯೇ ಮನುಷ್ಯನ ಮನಸ್ಸು. ನೀವು ಸ್ವಲ್ಪದ್ದರಲ್ಲೇ ಹೆಚ್ಚಿನ ಆಧ್ಯಾತ್ಮಿಕ ಔನ್ನತ್ಯವನ್ನು ಮುಟ್ಟುವುದರ ಸೂಚನೆ. ನಿಮ್ಮ ಈಗಿನ ಮನಸ್ಥಿತಿ, ನಿಮ್ಮ ಮಾನಸಿಕ ಸ್ಥಿತಿ ಈಗ ಹೆಚ್ಚಿನ ಶಕ್ತಿಯನ್ನು ಪಡೆಯುವ ಸಂಕ್ರಮಣದಲ್ಲಿದೆ. ರಾಖಾಲ್ ನಮ್ಮ ಮನೆಯಿಂದ ಹೋದುದೇ ತಡ. ನನ್ನ ಸಂದೇಹ ಮತ್ತು ಮಾನಸಿಕ ಬರಡುತನ ಕೂಡಲೇ ಹೋಯಿತು ಮತ್ತು ನನ್ನ ನಂಬಿಕೆ ವಿಶ್ವಾಸಗಳು ಹಿಂತಿರುಗಿದವು. ಸ್ವಾಮಿ ಶಾರದಾನಂದ. ಗಿರೀಶನಿಗೆ ಆಷಾಢಭೂತಿತನವನ್ನು ಸಹಿಸಲಾಗುತ್ತಿರಲಿಲ್ಲ. ಒಂದು ದಿನ ಅವನು ಶಾರದಾನಂದ ಶರತ್ ಅವರಿಗೆ ಈ ಕಥೆಯನ್ನು ಹೇಳಿದನು. ನೋಡಿ ಸೋದರ, ನನ್ನ ಸಹೋದರ ಅತುಲ್ನ ಮಗಳು ಕಾಯಿಲೆ ಬಿದ್ದಿದ್ದಳು. ನನ್ನ ತಮ್ಮ ಎಲ್ಲಿಂದಲೋ ಒಬ್ಬ ಸನ್ಯಾಸಿಯನ್ನು ಕರೆತಂದು ನಮ್ಮ ಪೂಜಾ ಮಂದಿರಕ್ಕೆ ಸೇರಿದ ಕೊಠಡಿಯಲ್ಲಿ ಅವನು ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿದನು. ಅವನು ನಮ್ಮ ಮನೆಯಲ್ಲೇ ಊಟ ಉಪಚಾರವನ್ನು ಬಿಟ್ಟಿಯಾಗಿ ಮಾಡಿಕೊಂಡು ಆ ಹುಡುಗಿಗೆ ಔಷಧಿಯನ್ನು ನೀಡತೊಡಗಿದನು. ನಾನು ಅದಕ್ಕೆ ಅಡ್ಡಿ ಬರಲಿಲ್ಲ, ಏಕೆಂದರೆ ಆಕೆ ಅವನ ಮಗಳು. ಒಂದು ದಿನ ಮಧ್ಯಾಹ್ನ ಅದೇಕೋ ನನಗೆ ತಡೆದುಕೊಳ್ಳಲಾಗಲಿಲ್ಲ. ಅಲ್ಲಿ ಬೇರಾರು ಇಲ್ಲದುದನ್ನು ಗಮನಿಸಿದೆನು. ನಾನು ಆ ಸನ್ಯಾಸಿಯ ಬಳಿಗೆ ಮೌನವಾಗಿ ಹೋಗಿ ಹೇಳಿದೆನು, ಸರಿ ಸ್ವಾಮಿಗಳೇ, ನೀವು ರೋಗಿಗಳಿಗೆ ಔಷಧೋಪಚಾರ ಮಾಡುತ್ತೀರೆಂದು ಬಲ್ಲೆನು. ಆದರೆ ನಮಗೊಂದು ಬಾರಿ ಲೌಕಿಕ ರೋಗ ಅಂಟಿಕೊಂಡಿದೆ ಎಂದು, ಹಣ ಮತ್ತು ಕೀರ್ತಿಯ ರೋಗ ನಿಮಗೆ ತಿಳಿದಿದೆಯೇನು? ನೀವೇಕೆ ಈ ನಿಮ್ಮ ರೋಗವನ್ನು ಗುಣಪಡಿಸಿಕೊಳ್ಳಬಾರದು? ಇದಿಷ್ಟನ್ನೂ ಹೇಳಿ ಕೂಡಲೇ ನಾನು ವಾಪಸ್ಸು ಬಂದು ಯಾರೂ ಕಾಣದಂತೆ ನನ್ನ ಕೊಠಡಿಯನ್ನು ಹೊಕ್ಕೆನು. ಆ ಸನ್ಯಾಸಿ ಮರುದಿನ ನಮ್ಮ ಮನೆಯಿಂದ ಹೊರನಡೆದಿದ್ದನು. ಒಮ್ಮೆ ಸ್ವಾಮಿ ವಿವೇಕಾನಂದರನ್ನು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಬರೆಯುವಂತೆ ಗಿರೀಶ್ ಕೇಳಿದನು. ಆದರೆ ಸ್ವಾಮೀಜಿ ಅದಕ್ಕೆ ಒಪ್ಪಲಿಲ್ಲ, ಏಕೆಂದರೆ ಅದನ್ನು ಬರೆಯುವ ಶಕ್ತಿ ತನಗಿಲ್ಲವೆಂದು ತಿಳಿಸಿದರು. ಅವರು ಹೇಳಿದರು, ಶಿವನ ಮೂರ್ತಿಯನ್ನು ಮಾಡಲು ಹೋಗಿ ನಾನು ಮಂಗನ ಮೂರ್ತಿಯನ್ನು ಮಾಡಲೇನು? ಮತ್ತೊಂದು ಸಂದರ್ಭದಲ್ಲಿ ಸ್ವಾಮೀಜಿ ಹೇಳಿದರು, ಶರತ್ ಅದನ್ನು ಬರೆಯುತ್ತಾರೆ. ನಂತರ ವಿವೇಕಾನಂದರು ಮರಣ ಹೊಂದಿದ ಮೇಲೆ ಗಿರೀಶನು ಶಾರದಾನಂದರನ್ನು ಶ್ರೀರಾಮಕೃಷ್ಣರ ದಿವ್ಯ ಜೀವನ, ಅವರ ಸಾಧನೆ ಮತ್ತು ಅವರ ಸಂದೇಶಗಳನ್ನು ಕುರಿತು ಬರೆಯುವಂತೆ ಕೇಳಿದನು. ಮುಂದೆ ಯಾರೋ ಒಬ್ಬ
ಅಸಮರ್ಥ ಬರಹಗಾರ ಶ್ರೀರಾಮಕೃಷ್ಣರನ್ನು ಕುರಿತ ಸಂಕುಚಿತ ಮತ್ತು ಸರಿಯಿಲ್ಲದ ಚಿತ್ರವನ್ನು ನೀಡಬಹುದು ಎಂದು ಆಗ ಅವನಿಗೆ ಭಯವಾಗಿತ್ತು. ಹೀಗಾಗುವುದೇ ಆದರೆ ಅದು ಒಂದು ಪಥವನ್ನು ಸೃಷ್ಟಿ ಮಾಡಿ ಬೆಳೆದು ಶ್ರೀರಾಮಕೃಷ್ಣರ ಅವತಾರದ ಉದ್ದೇಶವನ್ನೇ ಮರೆಸಿಬಿಡಬಹುದು. ಹೀಗೆ ಗಿರೀಶ್ ಚಿಂತಿಸುವುದರಲ್ಲಿ ಕಾರಣವಿತ್ತು. ಆಗ ಗಿರೀಶ್ ತನ್ನ ಮೊಕ್ತ್ಯಾರುನಾಮೆಯನ್ನು ಗುರುದೇವರಿಗೆ ಕೊಟ್ಟಿದ್ದನೆಂಬುದು ಎಲ್ಲರಿಗೂ ತಿಳಿದಿತ್ತು. ಹಾಗೆಯೇ ಶ್ರೀರಾಮಕೃಷ್ಣರು ಅವನ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತಿದ್ದರು. ನಂತರ ಕೆಲವು ಮಂದಿ ಗಿರೀಶ್ನನ್ನು ಅನುಕರಣೆ ಮಾಡಲು ಆರಂಭಿಸಿದರಾದರೂ ಅವರಿಗೆ ಪೂರ್ಣ ಶರಣಾಗತಿಯ ಮಹತ್ವ ಸರಿಯಾಗಿ ಅರ್ಥವಾಗಿರದಿದ್ದ ಕಾರಣ ಅವರು ತಮ್ಮನ್ನು ತಾವೇ ವಂಚಿಸಿಕೊಂಡರು. ಸ್ವಾಮಿ ಶಾರದಾನಂದರು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಕೃತಿ ರಚನೆಯಲ್ಲಿ ತೊಡಗಿದಾಗ ಮೊದಲು ಗುರುವಾಗಿ ಶ್ರೀರಾಮಕೃಷ್ಣರು ಎಂಬ ಶೀರ್ಷಿಕೆಯಡಿ ಬರೆದರು. ನಂತರ ಈ ಶೀರ್ಷಿಕೆ ಲೀಲಾ ಪ್ರಸಂಗದ 3 ಮತ್ತು 4ನೆಯ ಅಧ್ಯಾಯವಾಯಿತು. 3ನೇ ಭಾಗದ ಆರಂಭದಲ್ಲಿ ಶಾರದಾನಂದರು ಮೊಕ್ತ್ಯಾರುನಾಮೆಯ ಮಹತ್ವವನ್ನು ವಿವರಿಸುತ್ತಾ ಅಂಥದ್ದೊಂದನ್ನು ಶ್ರೀರಾಮಕೃಷ್ಣರು ಗಿರೀಶನಿಂದ ಪಡೆದುದನ್ನು ಹೇಳುತ್ತಾರೆ. ಕೃತಿ ಪ್ರಕಟವಾಗುವುದಕ್ಕೆ ಮುನ್ನ ಶಾರದಾನಂದರು ಈ ಭಾಗವನ್ನು ಗಿರೀಶ್ಗೆ ಓದಿ ಹೇಳುತ್ತಾರೆ. ಅದನ್ನು ಗಿರೀಶ್ ತುಂಬು ಮನಸ್ಸಿನಿಂದ ಒಪ್ಪಿಕೊಂಡು ಸಮ್ಮತಿ ವ್ಯಕ್ತಪಡಿಸುತ್ತಾನೆ. ಅಧ್ಯಾಯ 19 ನೋಡಿ. ಮಹೇಂದ್ರನಾಥ್ ದತ್ತ ಬರೆಯುತ್ತಾರೆ, ಒಂದು ದಿನ ನಾನು ಮತ್ತು ಶರತ್ ಮಹಾರಾಜರು ಗಿರೀಶ್ನನ್ನು ನೋಡಲು ಬಾಗಾ ಬಜಾರ್ನಲ್ಲಿದ್ದ ಅವನ ಮನೆಗೆ ಹೋದೆವು. ಅವನು ತಮ್ಮ ಮಧ್ಯಾಹ್ನದ ಊಟವನ್ನು ಆಗಷ್ಟೇ ಮುಗಿಸಿ ಹುಕ್ಕಾ ಸೇದಲು ಸಿದ್ಧತೆ ಮಾಡಿಕೊಳ್ಳುತ್ತಾ ದಿಂಬನ್ನು ಹೊರಗೆ ಕುಳಿತಿದ್ದನು. ನಾವು ಅವನ ಬಳಿಯೇ ಕುಳಿತೆವು. ಆ ಸಮಯದಲ್ಲಿ ಗಿರೀಶ್ನ ಬಿಲ್ವಮಂಗಳ್ ನಾಟಕವನ್ನು ಕುರಿತು ನಗರದ ಎಲ್ಲರ ಬಾಯಲ್ಲೂ ಮಾತುಗಳೇ ಮಾತುಗಳು. ಶರತ್ ಮಹಾರಾಜ್ ಕೇಳಿದರು, ಸರಿಯೇ, ವೈರಾಗ್ಯ ತಾಳಿ ಬಿಲ್ವಮಂಗಳನು ಚಿಂತಾಮಣಿಯನ್ನು ತೊರೆಯುತ್ತಾನೆ. ಆದರೆ ಅವನು ಮತ್ತೇಕೆ ಆ ವರ್ತಕನ ಪತ್ನಿಯನ್ನು ಕಂಡು ಮೋಹಿಸುತ್ತಾನೆ? ಒಮ್ಮೆ ವೈರಾಗ್ಯ ಬಂದರೆ ತೀರಿತು. ಹಾಗಿರುವಾಗ ಒಬ್ಬ ವ್ಯಕ್ತಿಯ ಮನಸ್ಸು ಏಕೆ ಕೆಳಮಟ್ಟಕ್ಕೆ ಇಳಿದೆ? ಗಿರೀಶ್ ನಗುತ್ತಾ ಉತ್ತರಿಸಿದನು, ನೋಡಿ ಶರತ್, ನೀವು ತರುಣರು. ನೀವು ನಾಟಕದ ವಸ್ತುವನ್ನು ಸರಿಯಾಗಿ ಗ್ರಹಿಸಿಲ್ಲ. ಆ ಕ್ಷಣದ ಪ್ರೇರಣೆಗೆ ಸಿಕ್ಕಿ ಒಬ್ಬ ವ್ಯಕ್ತಿ ವೈರಾಗ್ಯ ತಾಳಬಹುದು ಮತ್ತು ಉದ್ವೇಗದಿಂದಲೂ ಹಾಗೆ ಮಾಡಬಹುದು. ಇದು ನಿಜವಾದ ವೈರಾಗ್ಯವಲ್ಲ. ಬಿಲ್ವಮಂಗಳ್ ಆರಂಭದಲ್ಲಿ ಮನೆ ಮತ್ತು ಚಿಂತಾಮಣಿಯನ್ನು ತೊರೆಯುವುದೇನೋ ನಿಜ, ಆದರೆ ಅದು ಅಪಕ್ವ ವೈರಾಗ್ಯ. ಆ ಉದ್ವೇಗ ಒಮ್ಮೆ ಅವನು ವೈರಾಗ್ಯದ ಕಷ್ಟವನ್ನು ಅನುಭವಿಸತೊಡಗಿದಾಗ ಕಡಿಮೆಯಾಗುತ್ತದೆ. ಆಗ ಅವನ ಹಳೆಯ ನೆನಪುಗಳು ಮತ್ತು ಅಭ್ಯಾಸಗಳು ಹೆಚ್ಚು ಶಕ್ತಿಶಾಲಿಯಾಗಿ ಹಿಂದಿರುಗುತ್ತವೆ. ಇಂತಹ ಸನ್ನಿವೇಶದಲ್ಲಿ ಕೆಲವರು ಮನೆಗೆ ವಾಪಸ್ಸಾಗಿ ಹಳೆಯ ಅಭ್ಯಾಸಗಳನ್ನೇ ಮುಂದುವರಿಸುತ್ತಾರೆ. ಆ ವೇಳೆಯಲ್ಲಿ ಆತನು ಒಬ್ಬ ಯೋಗ್ಯ ಗುರುವಿನ ಸಂಪರ್ಕಕ್ಕೆ ಬಂದರೆ ಆಗ ಅವನು ಈ ಲೌಕಿಕ ಬದುಕಿನ ಪರಿವರ್ತನೆಯನ್ನು ನಿಜವಾಗಿ ಅರಿತುಕೊಂಡು ಅವನಲ್ಲಿ ಮತ್ತೆ ವೈರಾಗ್ಯ ಉಂಟಾಗುತ್ತದೆ. ಈ ಬಗೆಯ ವೈರಾಗ್ಯ ಪ್ರಾಮಾಣಿಕವಾದುದು ಮತ್ತು ಅದು ಆ ಕ್ಷಣದ ಉದ್ವೇಗದಿಂದ ಹುಟ್ಟಿದುದಲ್ಲ. ಇಂತಹ ವೈರಾಗ್ಯ ಪರಮಾತ್ಮನ ಕಡೆಗೆ ಒಯ್ಯುತ್ತದೆ. ತಾತ್ಕಾಲಿಕ ವೈರಾಗ್ಯ ಕೋಪದ ಅಥವಾ ಕಷ್ಟ ನಷ್ಟಗಳಿಂದ ಬರುವಂಥದ್ದು. ಅದಕ್ಕೆ ಭಗವಂತನ ಕಲ್ಪನೆ ಇರುವುದಿಲ್ಲ. ಅದಕ್ಕೋಸ್ಕರವೇ ಬಿಲ್ವಮಂಗಳ್ ನಾಟಕದ ಆರಂಭದಲ್ಲಿ ನಾನು ಸಾಕಷ್ಟು ಗದ್ದಲ, ಉದ್ವೇಗ, ಅನಿಶ್ಚಿತತೆಯನ್ನು ತಂದಿದ್ದೇನೆ. ಆದರೆ ಬಿಲ್ವಮಂಗಳ್ 2ನೆಯ ಹೊಡೆತಕ್ಕೆ ಸಿಕ್ಕಿದಾಗ ಭಗವಂತನಿಗಾಗಿ ಹಾತೊರೆಯತೊಡಗುತ್ತಾನೆ. ಆಗ ಅವನು ಮೌನ ತಾಳುತ್ತಾನೆ ಮತ್ತು ಬಾಹ್ಯದಲ್ಲಿಯೂ ಶಾಂತನಾಗಿರುತ್ತಾನೆ. ಆಗ ಅವನು ಭಗವಂತನನ್ನು ಹುಡುಕುವುದು ವಾಸ್ತವ. ಅವನ ಬಾಯಿ ಮುಚ್ಚುತ್ತದೆ ಮತ್ತು ಹೃದಯ ಮಾತನಾಡತೊಡಗುತ್ತದೆ. ಇಂತಹ ಘಟನೆಗಳು ನಿಜವಾಗಿಯೂ ದೇವರನ್ನು ಹುಡುಕುವವರಲ್ಲಿ ಕಾಣುತ್ತೇವೆ. ಈ ಮಾತುಗಳನ್ನು ಕೇಳಿ ನಾವು ಸ್ತಬ್ಧೀಭೂತರಾದೆವು ಮತ್ತು ಅದೆಷ್ಟು ಆಳವಾಗಿ ಮನುಷ್ಯನ ಸ್ವಭಾವವನ್ನು ಗಿರೀಶ್ ಅರ್ಥ ಮಾಡಿಕೊಂಡಿದ್ದಾನೆಂದು ಆಶ್ಚರ್ಯಪಟ್ಟೆವು. ಒಂದು ದಿನ ಗಿರೀಶ್ ತನ್ನ ಮನೆಯ ಸೇವಕಿಯನ್ನು ಕುರಿತು ಶಾರದಾನಂದರಿಗೆ ಈ ಕಥೆಯನ್ನು ಹೇಳಿದನು. 1869ರಲ್ಲಿ ಡೆಂಗ್ಯೂ ಜ್ವರ ಕೋಲ್ಕತ್ತೆಯಲ್ಲಿ
ಒಂದು ಸಾಂಕ್ರಾಮಿಕ ರೋಗವಾಗಿ ಕಾಣಿಸಿಕೊಂಡಿತು. ನಮ್ಮ ಮನೆಯಲ್ಲಿ ಎಲ್ಲರೂ ಮೈನೋವು ಜ್ವರವೆಂದು ಹಾಸಿಗೆ ಹಿಡಿದರು. ನಮ್ಮ ಮನೆಯ ಸೇವಕಿಯೇ ಎಲ್ಲಾ ಕೆಲಸವನ್ನೂ ಮಾಡಬೇಕಾಗಿ ಬಂದು ಆಕೆ ಗೊಣಗತೊಡಗಿದಳು. ಪೊರಕೆ ಹಿಡಿದು ನೆಲ ಗುಡಿಸುವಾಗ, ಓ ಹಾಳಾದ ದೇವರೇ, ನೀನು ನನಗೆ ಸಿಕ್ಕಿದರೆ ನನ್ನ ಪೊರಕೆಯ ರುಚಿ ತೋರಿಸುತ್ತೇನೆ. ಮನೆಯಲ್ಲಿ ಎಲ್ಲರಿಗೂ ನೀನು ಜ್ವರ ಬರಿಸಿ ಅವರೆಲ್ಲರೂ ಹಾಯಾಗಿ ಹಾಸಿಗೆಯಲ್ಲಿ ಮಲಗಿದ್ದಾರೆ. ನಾನು ಬೆಳಗ್ಗಿನಿಂದ ಸಂಜೆಯವರೆಗೂ ಒಂದೇ ಸಮ ಕೆಲಸ ಮಾಡಬೇಕಾಗಿ ಬಂದಿದೆ. ನೀನು ನನ್ನ ಬಗ್ಗೆ ಯೋಚಿಸುವುದೇ ಇಲ್ಲ. ನನಗೆ ಸಿಕ್ಕು, ನಿನ್ನನ್ನು ಈ ಪೊರಕೆಯಿಂದ 7 ಏಟು ಕೊಡುತ್ತೇನೆ. ಹೀಗೆಂದು ಹೇಳುತ್ತಾ ಆಕೆ ನೆಲವನ್ನು 7 ಸರತಿ ಪೊರಕೆಯಿಂದ ಬಾರಿಸಿದಳು. ಸ್ವಲ್ಪ ಸಮಯದ ನಂತರ ಮತ್ತೆ ಆಕೆ, ನಾನು ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ಮಲಗಿದಳು. ಆಕೆ ಮಲಗಿದ ಕೂಡಲೇ ಜ್ವರ ಹಿಡಿದು ಆಕೆಯ ಮೈ ನೋವಲು ಶುರುವಾಯಿತು. ಆಗ ಆಕೆ ದೇವರನ್ನು ಬಯ್ಯತೊಡಗಿದಳು. ಹೇ ಹಾಳು ದೇವರೇ, ನಾನು ಹಾಗನ್ನಲಿ ಎಂದು ನಿನ್ನ ಕಿವಿಗಳನ್ನು ತೆರೆದುಕೊಂಡಿದ್ದೆ ಏನು? ನಾನು ಕೇಳಿದ್ದೇ ತಡ. ನನಗೂ ನೀನು ಜ್ವರ ಬರಿಸಿದೆ. ನಾನು ಬೇರೆ ಬೇರೆ ಒಳ್ಳೆಯದಕ್ಕೆ ನಿನ್ನನ್ನು ಕೇಳಿಕೊಂಡಾಗಲೆಲ್ಲ ನಿನ್ನ ಕಿವಿಗಳಿಗೆ ಹತ್ತಿ ಇಟ್ಟುಕೊಳ್ಳುವೆ. ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುವುದಿಲ್ಲ. ನೀನು ಏನಿದ್ದರೂ ಕೆಟ್ಟ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುವುದಷ್ಟೇ. ಈಗ ನಾನು ಹುಷಾರಾಗಲಿ, ಆಮೇಲೆ ತೋರಿಸುವೆ ನನ್ನ ಪೊರಕೆಯ ರುಚಿ. ಹಾಸಿಗೆ ಹಿಡಿದಿದ್ದ ನಾವು ಆಕೆಯ ಮಾತುಗಳನ್ನು ಕೇಳಿಸಿಕೊಂಡು ನಗುತ್ತಿದ್ದೆವು. ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರನ್ನು ಕಂಡರೆ ಗಿರೀಶನಿಗೆ ಅತ್ಯಂತ ಅಕ್ಕರೆ. ಒಮ್ಮೆ ಅವನು ಶಾರದಾನಂದರನ್ನು ಮಧ್ಯಾಹ್ನ ಊಟಕ್ಕೆಂದು ಆಹ್ವಾನಿಸಿದ್ದಾಗ ಅಡುಗೆಯವನು ಊಟ ಸಿದ್ಧಪಡಿಸಿ ಬಡಿಸುವುದನ್ನು ವಿಳಂಬ ಮಾಡಿದನು. ಆಗ ಗಿರೀಶ್ ಶಾರದಾನಂದರಿಗೆ 2 ಗಂಡು ಬೆಕ್ಕುಗಳು ಆಹಾರಕ್ಕಾಗಿ ಹೇಗೆ ಕುಸ್ತಿ ಮಾಡುತ್ತವೆ, ಬೀಳುತ್ತವೆ ಎಂದು ತೋರಿಸಿದ. ಅವನು ತನ್ನ ಹೊಟ್ಟೆಯನ್ನು ಕೆಳಗೆ ಹಾಕಿಕೊಂಡು ಮಲಗಿ ಮುಖವನ್ನು ಮೇಲೆತ್ತಿ ಕೈಯಿಂದ ನೆಲದ ಮೇಲಿದ್ದ ಕಾಲ್ಪನಿಕ ಆಹಾರವನ್ನು ಕಿತ್ತುಕೊಳ್ಳತೊಡಗಿದನು. ಮಧ್ಯೆ ಮಧ್ಯೆ ಬಾಯಿ ತೆರೆದು ಮಿಯಾವ್ ಮಿಯಾವ್ ಎಂದು ಅರಚುತ್ತಿದ್ದನು. ಅವನ ಅಣಕು ಧ್ವನಿ ಎಷ್ಟು ಸ್ವಾಭಾವಿಕವಾಗಿತ್ತೆಂದರೆ ಶಾರದಾನಂದರು ಹೊಟ್ಟೆ ಹುಣ್ಣಾಗುವಷ್ಟೂ ನಕ್ಕರು. ಅವನೊಬ್ಬ ಪ್ರಸಿದ್ಧ ಮನರಂಜನೆಯ ತಜ್ಞ ಮತ್ತು ಒಳ್ಳೆಯ ಆತಿಥೇಯ. ಆದುದರಿಂದ ಪ್ರತಿದಿನ ಮಧ್ಯಾಹ್ನದ ವೇಳೆ ಅನೇಕರು ಗಿರೀಶ್ನನ್ನು ಸಂದರ್ಶಿಸುತ್ತಿದ್ದರು. ಜೊತೆಗೆ ಅವನದು ವಿಶ್ವಕೋಶದಂತಹ ಜ್ಞಾನ ಸಂಪತ್ತು. ಚಹಾಪಾನ ಮಾಡುತ್ತಾ ಅವನು ವಿಜ್ಞಾನ, ಇತಿಹಾಸ ಮತ್ತು ಶ್ರೀರಾಮಕೃಷ್ಣರನ್ನು ಕುರಿತು ಮಾತನಾಡುತ್ತಿದ್ದನು. ಶಾರದಾನಂದರು ಈ ವೇಳೆಯಲ್ಲಿ ಮೇಲಿಂದ ಮೇಲೆ ಬಂದು ಅವನ ಜೊತೆಗೂಡುತ್ತಿದ್ದರು. ಯಾರಾದರೂ ಅವನು ಹೇಳಿದುದನ್ನು ಒಪ್ಪದೇ ಇದ್ದರೆ ಅದಕ್ಕೆ ಅವನು ಗೌರವದಿಂದ ಪ್ರತಿಕ್ರಿಯಿಸುತ್ತಿದ್ದನು. ನೀವು ಹೇಳುವುದೆಲ್ಲ ಸರಿಯೇ ಇದೆ, ಆದರೆ ಅದರ ಬಗೆಗೆ ಹೇಳುವುದು ಇನ್ನೂ ಇದೆ. ಶಾರದಾನಂದ ಅವರು ಈ ಜಾಣ್ಮೆಯನ್ನು ಗಿರೀಶ್ನಿಂದ ಕಲಿತುಕೊಂಡರು. ಶಾರದಾನಂದರು ಅದಕ್ಕೆ ಶೇಕ್ಸ್ಪಿಯರ್ನ ಮಹೋನ್ನತ ನಾಯಕ ಹ್ಯಾಮ್ಲೆಟ್ನ ಮಾತುಗಳನ್ನು ಸ್ಮರಿಸಿ ಸೇರಿಸುತ್ತಿದ್ದರು. ಹೆರೇಶಿಯೋ, ನಿನ್ನ ದರ್ಶನದಲ್ಲಿ ಕಾಣದಂತಹ, ಊಹಿಸಲು ಆಗದಂತಹ ಅನೇಕ ಸಂಗತಿಗಳು ಈ ಭೂಮಿ ಮತ್ತು ಈ ಸ್ವರ್ಗದಲ್ಲಿ ಇವೆ ಎಂದು. ಸ್ವಾಮಿ ಅದ್ಭುತಾನಂದ, ಲಾಟು ಮಹಾರಾಜ್ ಎಂದು ಕರೆಯಲಾಗುತ್ತಿದ್ದ ಮತ್ತು ಶ್ರೀರಾಮಕೃಷ್ಣರ ಓದು ಬರಹ ಬಾರದ ಶಿಷ್ಯ ಸ್ವಾಮಿ ಅದ್ಭುತಾನಂದರೊಂದಿಗೆ ಗಿರೀಶ್ನದು ಆಶ್ಚರ್ಯವೆನ್ನುವಂತಹ ತೆರೆದ ಮನಸ್ಸಿನ ಸಂಬಂಧ. ಲಾಟು ಮಹಾರಾಜ್ ಹೀಗೆ ಜ್ಞಾಪಿಸಿಕೊಳ್ಳುತ್ತಾರೆ. ಒಮ್ಮೆ ಗಿರೀಶ್ ಘೋಷ್ ತಮ್ಮ ಮುಗಿದ ಹಸ್ತಗಳನ್ನು ಹಣೆಯವರೆಗೂ ಎತ್ತಿ ಶ್ರೀರಾಮಕೃಷ್ಣರಿಗೆ ವಂದನೆ ಸಲ್ಲಿಸುತ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣರು ಸೊಂಟಬಾಗಿ ಪ್ರತಿವಂದನೆಯನ್ನು ಸಲ್ಲಿಸುತ್ತಾರೆ. ಗಿರೀಶ್ ಹಾಗೆಯೇ ಮತ್ತೊಮ್ಮೆ ವಂದಿಸುತ್ತಾರೆ. ಶ್ರೀರಾಮಕೃಷ್ಣರು ಕೂಡ ಮತ್ತೊಮ್ಮೆ ಇನ್ನೂ ಹೆಚ್ಚು ಬಾಗಿ ವಂದನೆ ಸಲ್ಲಿಸುತ್ತಾರೆ. ಕೊನೆಗೆ ಗಿರೀಶ್ ಬಾಬು ಶ್ರೀರಾಮಕೃಷ್ಣರ ಮುಂದೆ ನೆಲದ ಮೇಲೆ ಅಡ್ಡಬಿದ್ದು ನಮಸ್ಕರಿಸಿದಾಗ ಶ್ರೀರಾಮಕೃಷ್ಣರು ಅವನನ್ನು ಆಶೀರ್ವದಿಸುತ್ತಾರೆ. ನಂತರ ಗಿರೀಶ್ ಬಾಬು ಹೇಳಿದ್ದೆಂದರೆ, ಈ ಬಾರಿ ಜಗನ್ನಿಯಾಮಕನು ಈ ಜಗತ್ತನ್ನು ನಮಸ್ಕಾರಗಳ ಮೂಲಕ ಗೆದ್ದುಕೊಂಡನು. ಅವನು ಕೃಷ್ಣನಾಗಿ ಅವತರಿಸಿದಾಗ ಕೊಳಲು ಹಿಡಿದು ಗೆದ್ದನು, ಚೈತನ್ಯನಾಗಿ ಬಂದಾಗ ನಾಮಸ್ಮರಣೆ. ಆದರೆ ಈ ಅವತಾರದಲ್ಲಿ ಅವನು ಬಳಸಿದ
ಆಯುಧವೆಂದರೆ ವಂದನೆ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು, ವಿನೀತರಾಗಿರುವುದನ್ನು ಕಲಿಯಿರಿ, ಆಗ ಅಹಮಿಕೆ ಸ್ವಾಭಾವಿಕವಾಗಿ ದೂರವಾಗುವುದು. ಒಮ್ಮೆ ಗಿರೀಶ್ ಬಾಬು ದಕ್ಷಿಣೇಶ್ವರಕ್ಕೆ ಬಂದಾಗ ತುಂಬಾ ಕುಡಿದಿದ್ದನು. ಆಗ ಶ್ರೀರಾಮಕೃಷ್ಣರು ನನಗೆ ಹೇಳಿದರು, ಹೋಗಿ ನೋಡು, ಅವನು ವಾಹನದಲ್ಲಿ ಏನನ್ನಾದರೂ ಬಿಟ್ಟು ಬಂದಿರುವನೇನು? ಹಾಗೇನಾದರೂ ಕಂಡರೆ ಅದನ್ನು ಇಲ್ಲಿ ತಾ. ಅವರು ಹೇಳಿದಂತೆಯೇ ನಾನು ಮಾಡಿದೆನು. ಹೋಗಿ ನೋಡಿದಾಗ ಅಲ್ಲಿ ಒಂದು ಮದ್ಯದ ಶೀಶೆ ಮತ್ತು ಗಾಜಿನ ಲೋಟವಿತ್ತು. ಅವೆರಡನ್ನು ಶ್ರೀರಾಮಕೃಷ್ಣರ ಬಳಿಗೆ ತಂದನು. ಅವುಗಳನ್ನು ನೋಡಿ ಅಲ್ಲಿದ್ದ ಭಕ್ತರು ನಗತೊಡಗಿದರು. ಆದರೆ ಶ್ರೀರಾಮಕೃಷ್ಣರು ನನಗೆ ಹೇಳಿದರು, ಆ ಶೀಶೆಯನ್ನು ಅವನಿಗಾಗಿ ಅಲ್ಲಿಡು, ಕೊನೆಯ ಗುಟುಕಿಗಾಗಿ ಅವನಿಗೆ ಅದು ಬೇಕಾಗುತ್ತದೆ. ಶ್ರೀರಾಮಕೃಷ್ಣರು ತಮ್ಮ ಭಕ್ತರ ಬಗೆಗೆ ಅದೆಷ್ಟು ಧಾರಾಳಿಗಳಾಗಿದ್ದರೆಂಬುದನ್ನು ಅಲ್ಲಿ ಕಾಣಬಹುದೇನೋ. ಶ್ರೀರಾಮಕೃಷ್ಣರು ಕಾಶೀಪುರದಲ್ಲಿ ಕಾಯಿಲೆಯಿಂದಿದ್ದರು. ಅವರು ನನಗೆ ಹೇಳಿದರು, ಓ ಲಾಟು, ಗಿರೀಶ್ ಬಂದಿದ್ದಾನೆ, ಅವನಿಗೆ ಹೊಗೆ ಬತ್ತಿಯನ್ನು ಸಿದ್ಧಪಡಿಸು. ಮತ್ತೆ ಅವರು ಹೇಳಿದರು, ಬಾರಾನಗರ್ನಲ್ಲಿ ಪಾಗೂನ ಅಂಗಡಿಗೆ ಬೇಗನೆ ಹೋಗಿ ಗಿರೀಶ್ಗೆ ಬಿಸಿ ಬಿಸಿ ಕಚೋರಿ ತೆಗೆದುಕೊಂಡು ಬಾ. ಶ್ರೀರಾಮಕೃಷ್ಣರು ಹೇಳಿದಂತೆಯೇ ಮಾಡಿದೆನು. ಆ ದಿನ ಶ್ರೀರಾಮಕೃಷ್ಣರು ಗಿರೀಶ್ ಬಾಬುಗೆ 1 ಲೋಟ ನೀರನ್ನು ನೀಡಿದರು. ಗಿರೀಶ್ ಬಾಬುಗೆ 1 ವರ್ಷ ಪೂರ್ತಿ ಮಹಾತ್ಮರ ಸೇವೆಯನ್ನು ಮಾಡಬೇಕೆಂಬ ಆಸೆ ಇತ್ತು. ಹಾಗೆಯೇ ಶ್ರೀರಾಮಕೃಷ್ಣರು ಗಿರೀಶ್ ಬಾಬುನ ಸೇವೆಯನ್ನು 1 ವರ್ಷ ಕಾಲ ಸ್ವೀಕರಿಸಿದನು. ಗಿರೀಶ್ ಬಾಬು ಆಗ ಹೇಳುತ್ತಿದ್ದನು, ನನ್ನ ಈ ಇಳಿ ವಯಸ್ಸಿನಲ್ಲಿ ಶ್ರೀರಾಮಕೃಷ್ಣರು ನನ್ನನ್ನು ಆಶೀರ್ವದಿಸಿದ್ದಾರೆ. ಆದರೆ ನಾನು ಚಿಕ್ಕವನಾಗಿದ್ದಾಗಲೇ ಅವರು ನನಗೆ ಆಶೀರ್ವದಿಸಿದ್ದುದಾಗಿದ್ದರೆ ಸನ್ಯಾಸ ಜೀವನ ಏನೆಂಬುದನ್ನು ನಾನು ತೋರಿಸಿಕೊಡುತ್ತಿದ್ದೆನು. ಯಾರಲ್ಲಿ 125% ವಿಶ್ವಾಸವಿರುತ್ತದೆಯೋ ಅಂಥವರು ಮಾತ್ರ ಹೀಗೆ ಹೇಳಬಲ್ಲರು. ಈ ಬಗೆಯ ಹೇಳಿಕೆ ಈಗ ನನ್ನ ಬಾಯಿಯಿಂದಾಗಲಿ ಅಥವಾ ಬೇರೆಯವರ ಬಾಯಿಯಿಂದಾಗಲಿ ಬರುವಂಥದ್ದಲ್ಲ. 1893ರಲ್ಲಿ ಚಿಕಾಗೋ ನಗರದಲ್ಲಿ ಜರುಗಿದ ಜಾಗತಿಕ ಧರ್ಮಗಳ ಸಮ್ಮೇಳನದಲ್ಲಿ ವಿವೇಕಾನಂದರು ಪಡೆದ ಯಶಸ್ಸನ್ನು ಕುರಿತು ಶ್ರೀ ಮಾತೆಯವರು ಅದ್ಭುತಾನಂದರಿಗೆ ತಿಳಿಸಿದರು. ಗಿರೀಶ್ ಸಹ ವಿವೇಕಾನಂದರ ವಿದೇಶ ಪ್ರವಾಸವನ್ನು ಕುರಿತು ಅದ್ಭುತಾನಂದರೊಂದಿಗೆ ಮಾತನಾಡಿದನು. ಗಿರೀಶ್ ಹೇಳಿದನು, ಆಗಿಂದಾಗ ನನ್ನಲ್ಲಿಗೆ ಬರುವ ಲಾಟು ವಿವೇಕಾನಂದರ ಅಮೆರಿಕಾದಲ್ಲಿನ ವಿಜಯೋತ್ಸವವನ್ನು ಕುರಿತು ನಾನು ಹೇಳುವ ಒಂದೊಂದು ಮಾತನ್ನು ಅತ್ಯಾಸಕ್ತಿಯಿಂದ ಕೇಳುತ್ತಾರೆ. ಅವರ ಮಗುವಿನಂತಹ ನಡೆನುಡಿಗಳಲ್ಲಿ ವಿಶ್ವಾಸ ತುಂಬಿ ತುಳುಕುತ್ತಿತ್ತು. ಅಲ್ಲಿ ಸ್ವಾಮೀಜಿ ಮಾಡಿದ ಭಾಷಣ ಅತ್ಯಂತ ಶ್ರೇಷ್ಠವಾದುದು ಎಂದು ತೀರ್ಮಾನಿಸಿದ ಸಂಗತಿಯನ್ನು ತಿಳಿಸಿದಾಗ ಲಾಟು ಮುಕ್ತ ಮನಸ್ಸಿನ ಸಂತೋಷದಿಂದ ಒಬ್ಬ ಬಾಲಕನಂತೆ ನಕ್ಕು ಹೇಳಿದರು, ಹೌದು, ಅದು ಹಾಗೇ ಇರಬೇಕಾದದ್ದು. ಶ್ರೀರಾಮಕೃಷ್ಣರು ಹೇಳಲಿಲ್ಲವೇನು? ಅವರಲ್ಲಿ 18 ಬಗೆಯ ಶಕ್ತಿಗಳು ಉನ್ನತವಾಗಿ ಸಮ್ಮಿಳನಗೊಂಡಿವೆ ಎಂದು. ಅದು ಬೇರೊಂದು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಶ್ರೀರಾಮಕೃಷ್ಣರ ಮಾತುಗಳು ಸುಳ್ಳಾಗಲು ಸಾಧ್ಯವೇನು? ಒಂದು ದಿನ ಅವರು ತಮ್ಮಲ್ಲಿಯೇ ಸಂತೋಷದಿಂದ ಒಲಲಾಡುತ್ತಿದ್ದಾಗ ಉದ್ಗರಿಸಿದರು, ಅವರಿಗೆ ಬರೆಯಿರಿ, ಹೆದರುವುದು ಬೇಕಿಲ್ಲ, ಶ್ರೀರಾಮಕೃಷ್ಣರು ನಿಮ್ಮನ್ನು ರಕ್ಷಿಸುತ್ತಿದ್ದಾರೆ. ಒಮ್ಮೆ ಒಬ್ಬ ಭಕ್ತರಿಗೆ ಗಿರೀಶ್ ಹೇಳಿದನು, ಒಂದು ಪಕ್ಷ ನೀವು ಗೀತೆಯಲ್ಲಿ ವರ್ಣಿಸಿರುವಂತಹ ಸನ್ಯಾಸಿಯನ್ನು ಕಾಣಬೇಕೆಂದರೆ ನೀವು ಹೋಗಿ ಲಾಟುವನ್ನು ನೋಡಿ ಎಂದು. ಆ ಭಕ್ತರು ಗಿರೀಶನಿಗೆ ಹೇಳಿದುದೇನೆಂದು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಗಿರೀಶ್ ಹೇಳಿದನು, ನೀವು ಗೀತೆಯ 2ನೇ ಅಧ್ಯಾಯವನ್ನು ಓದಿಲ್ಲವೆಂದು ಕಾಣುತ್ತದೆ. ಸ್ಥಿತಪ್ರಜ್ಞನ ಭೌತಿಕ ಗುಣಗಳೇನೆಂದು ಅಲ್ಲಿ ವಿವರಿಸಲಾಗಿದೆ. ಲಾಟು ಅವರ ವ್ಯಕ್ತಿತ್ವದಲ್ಲಿ ಈ ಎಲ್ಲಾ ಗುಣಗಳು ಯಥೇಚ್ಛವಾಗಿರುವುದನ್ನು ನೀವು ಕಾಣುವಿರಿ. ಗಿರೀಶ್ ಸೂಚಿಸುತ್ತಿರುವ ಗೀತೆಯ ಅಧ್ಯಾಯದ ಸಾರವೆಂದರೆ, ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನ ಎಲ್ಲ ಆಸೆಗಳನ್ನೂ ತೊರೆದಾಗ
ಅವನ ಆತ್ಮವು ತನ್ನಲ್ಲಿಯೇ ತೃಪ್ತಿಯನ್ನು ಕಾಣುತ್ತದೆ. ಅಂಥವನು ಸ್ಥಿತಿಪ್ರಜ್ಞನೆಂದು ಕರೆಯಲ್ಪಡುತ್ತಾನೆ. ಕಷ್ಟ ನಷ್ಟಗಳು ಸಂಭವಿಸಿದಾಗ ಯಾರು ವಿಚಲಿತರಾಗದೇ ಇರುವರೋ, ಯಾರು ಸುಖಾಪೇಕ್ಷಿಯಾಗಿರುವುದಿಲ್ಲವೋ, ಯಾರು ಬಂಧನ, ಭಯ, ಕೋಪ ಮುಂತಾದವುಗಳಿಂದ ಮುಕ್ತರಾಗಿರುತ್ತಾರೋ ಅವರೇ ಸ್ಥಿತಿಪ್ರಜ್ಞರು. ಗಿರೀಶ್ ಯಾವಾಗಲೂ ಶ್ರೀರಾಮಕೃಷ್ಣರ ಶಿಷ್ಯರ ಪಾವಿತ್ರತೆ ಮತ್ತು ಗುಣಗಳನ್ನು ಮೆಚ್ಚಿ ಮಾತನಾಡುತ್ತಿದ್ದನು. ಅವನು ಈ ಕೆಳಗಿನ ಕಥೆಯನ್ನು ಆಗಾಗ ಹೇಳುತ್ತಿದ್ದನು. 1897ರಲ್ಲಿ ಸ್ವಾಮಿ ವಿವೇಕಾನಂದರ ಜೊತೆಯಲ್ಲಿ ಲಾಟು ಉತ್ತರ ಭಾರತದ ಅನೇಕ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದರು. ಅವರು ಕಾಶ್ಮೀರ ನಗರದಲ್ಲಿದ್ದಾಗ ಸ್ವಾಮೀಜಿಯವರು ಒಂದು ದೋಣಿ ಮನೆಯನ್ನು ಬಾಡಿಗೆಗೆ ಹಿಡಿದರು. ಅದರ ಅಂಬಿಗ ಮತ್ತು ಅವನ ಕುಟುಂಬ ಆ ದೋಣಿ ಮನೆಯ ಒಂದು ಮೂಲೆಯನ್ನು ತಮ್ಮ ಮನೆಯನ್ನಾಗಿ ಮಾಡಿಕೊಂಡಿತ್ತು. ಆದರೆ ಲಾಟು ಇದಕ್ಕೆ ಸಮ್ಮತಿಸಲು ಸಿದ್ಧವಿರಲಿಲ್ಲ. ಆ ದೋಣಿ ಮನೆಗೆ ಮೊದಲು ಕಾಲಿಟ್ಟವರೆಂದರೆ ಲಾಟುವೆ. ಅಲ್ಲಿ ಒಳಗೆ ಒಬ್ಬ ಮಹಿಳೆಯನ್ನು ಕಂಡ ಕೂಡಲೇ ಅವರು ಹೊರಗೆ ನೆಗೆದೇ ಬಂದರು. ಸ್ವಾಮೀಜಿಯವರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ಆದರೆ ಅವರು ಎಷ್ಟೇ ತಿಳಿಯ ಹೇಳಲು ಪ್ರಯತ್ನಿಸಿದರೂ ಲಾಟು ಮಾತ್ರ ಆ ದೋಣಿ ಮನೆಯಲ್ಲಿ ತಾನು ಒಬ್ಬ ಸ್ತ್ರೀ ಬರುವಾಗ ಇರಲೊಲ್ಲೆ ಎಂದೇ ಪಟ್ಟು ಹಿಡಿದರು. ಕೊನೆಗೆ ಸ್ವಾಮೀಜಿ, ನಾನು ನಿಮ್ಮೊಂದಿಗೆ ಇರುತ್ತೇನೆ, ಹೆದರಿಕೊಳ್ಳುವಂಥದ್ದೇನಿಲ್ಲ, ನಿಮಗೇನೂ ಆಗುವುದಿಲ್ಲ ಎಂದಾಗಲೇ ಲಾಟು ಸಮ್ಮತಿಸುವುದು. ಗಿರೀಶನ ಮನೆಯೂ ಸಹ ಬಲರಾಮ್ ಮನೆಯಂತೆ ಶ್ರೀರಾಮಕೃಷ್ಣರ ಶಿಷ್ಯರು ಒಂದುಗೂಡಿ ಸೇರುವ ಸ್ಥಳವಾಗಿತ್ತು. ಕೆಲವು ಸಮಯದವರೆಗೆ ಅವನ ಮನೆಗೆ ಹತ್ತಿರವೇ ಇದ್ದ ಬಲರಾಮ್ ಮನೆಯಲ್ಲಿ ಲಾಟು ಮತ್ತು ಇನ್ನೂ ಕೆಲವು ಶಿಷ್ಯರು ವಾಸವಿದ್ದರು. ಹಾಗೆಯೇ ಅವರು ಶ್ರೀರಾಮಕೃಷ್ಣರನ್ನು ಕುರಿತು ತಮ್ಮ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಮಾತಿನಲ್ಲಿ ತೊಡಗಿ ಹಾಸ್ಯ ಮಾಡುತ್ತಿದ್ದುದೂ ಉಂಟು. ಒಂದು ದಿನ ಸ್ವಾಮಿ ಬ್ರಹ್ಮಾನಂದರು ಹೇಳಿದರು, ನಾವು ಈ ದೇಹವನ್ನು ಧರಿಸಿಕೊಂಡರೆ ತೀರಿತು. ಅದು ರೋಗ, ದುಃಖ, ಸಂಕಟಗಳಿಗೆ ಗುರಿಯಾಗುತ್ತದೆ. ಇವುಗಳೆಂದರೆ ದೇಹಕ್ಕೆ ತಗುಲುವ ತೆರಿಗೆಗಳು ಮತ್ತು ಅವುಗಳಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಆ ಬಳಿಕ ಒಂದು ದುಂಬಿ ಕಿಟಕಿಯ ಮೂಲಕ ಹಾರಿ ಒಳಬಂದು ಬ್ರಹ್ಮಾನಂದರ ಕಿವಿಯ ಕೆಳಗೆ ಕಚ್ಚಿತು. ಗಿರೀಶನು ಆ ಕೂಡಲೇ ತನ್ನ ಬಳಿಯಿದ್ದ ವಿಳೆದೆಲೆಯ ಮೇಲಿನ ಒಂದಿಷ್ಟು ಸುಣ್ಣವನ್ನು ತೆಗೆದುಕೊಂಡು ಕಚ್ಚಿದ ಜಾಗಕ್ಕೆ ಲೇಪಿಸಿದನು. ಅವರ ನೋವು ಒಂದಿನಿತೂ ಕಡಿಮೆಯಾದಾಗ ಲಾಟು ತಮಾಷೆಗೆ, ರಾಖಾಲ್, ನೀವೀಗ ತೆರಿಗೆಯನ್ನು ಪಾವತಿ ಮಾಡುತ್ತಿರುವಿರಿ ಎಂದರು. ಅಲ್ಲಿದ್ದ ಎಲ್ಲರೂ ನೆಗೆಯಾಡಿದರು. ಶ್ರೀ ಮಾತೆಯವರಿಗಾಗಿ ಉದ್ಬೋಧನ್ ಗೃಹವನ್ನು ನಿರ್ಮಾಣ ಮಾಡುವಾಗ ಶಾರದಾನಂದರು ಆ ಕೆಲಸಕ್ಕಾಗಿ ಸ್ವಲ್ಪ ಸಾಲ ಮಾಡಿದ್ದು, ಅದನ್ನು ತೀರಿಸಲು ಅವರಿಗೆ ಒಂದಿಷ್ಟು ಹಣದ ಅವಶ್ಯಕತೆಯಿತ್ತು. ಒಮ್ಮೆ ಅವರು ಅದ್ಭುತಾನಂದರಿಗೆ ಹಾಸ್ಯ ಮಾಡುತ್ತಾ ಹೇಳಿದರು, ಸಾಧು, ನಿಮ್ಮ ಮಂತ್ರವನ್ನು ನೀವೇಕೆ ಪುನರುಚ್ಚಾರ ಮಾಡಬಾರದು? ಟಕಾ ಧರ್ಮ ಟಕಾ ಕರ್ಮ ಟಕಾ ಹಿ ಪರಮ ತಪಃ, ಯಸ್ಯ ಗೃಹೇ ಟಕಾ ನಾಸ್ತಿ ತಸ್ಯ ಗೃಹೇ ಕುಚುನೈ ಸುಧು ಥಕ್ 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 ಥಕ್. ಹಣವೇ ಧರ್ಮ, ಹಣವೇ ಕೆಲಸದ ಸೃಷ್ಟಿಕರ್ತ, ಹಣವೇ ಸರ್ವಶಕ್ತ. ಯಾರು ತನ್ನ ಮನೆಯಲ್ಲಿ ಹಣವನ್ನು ಹೊಂದಿರುವುದಿಲ್ಲವೋ ಅವನ ಮನೆ ಖಾಲಿ. ಅಲ್ಲಿ ಕೇವಲ ಥಕ್ ಥಕ್ ಸದ್ದಷ್ಟೇ. ಅದ್ಭುತಾನಂದರು ಅದಕ್ಕೆ ಉತ್ತರಿಸಿದರು, ಗೃಹಸ್ಥನ ಕರ್ತವ್ಯವೆಂದರೆ ಹಣ ಸಂಪಾದನೆ. ಅವನು ಹಣ ಸಂಪಾದನೆ ಮಾಡದಿದ್ದರೆ ಅವನು ತನ್ನ ಸಂಸಾರವನ್ನು ನಡೆಸುವುದು ಹೇಗೆ? ನಿರ್ಗತಿಕ ಗೃಹಸ್ಥನಾಗಿ ಬಡತನ ಅನುಭವಿಸುವುದು ಸೂಕ್ತವೇನು? ಶಾರದಾನಂದರು ಕೆಲವು ದಿನಗಳ ನಂತರ ಗಿರೀಶನ ಮನೆಗೆ ಹೋದರು. ಅದ್ಭುತಾನಂದರು ಅಲ್ಲಿದ್ದರು. ಹಾಗೆ ಮಾತಿನ ಮಧ್ಯೆ ಶಾರದಾನಂದರು ಗಿರೀಶನಿಗೆ ಹೇಳಿದರು, ನಾನು ಶ್ರೀ ಮಾತೆಯವರಿಗಾಗಿ ಉದ್ಬೋಧನ್ ಗೃಹವನ್ನು ಕೊಂಡುಕೊಳ್ಳಲು ಬಹಳ ಹಣವನ್ನು ಸಾಲವಾಗಿ ಪಡೆದಿರುವೆನು. ಈಗ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಹಾಗೆ ತೆಗೆದುಕೊಂಡು ಹಣಕ್ಕೆ ಬಡ್ಡಿಯನ್ನು ಕಟ್ಟದೇ ಇದ್ದರೆ ನಾನು ಮಾತಿಗೆ ತಪ್ಪಿದಂತಾಗುತ್ತದೆ. ನಂತರ ಅದ್ಭುತಾನಂದರು ನಗುತ್ತಾ ಹೇಳಿದರು, ಶರತ್, ನಿಮಗೆ ನಾನು ಹೇಳಿದ ಹಣವೆಂಬ ಮಂತ್ರದ ಶಕ್ತಿ ಏನೆಂಬುದು ಕಂಡಂತಾಯಿತು. ಅದು ನಿಮ್ಮಂತಹ ಸನ್ಯಾಸಿಗಳ ಮನಸ್ಸನ್ನು
ತಲ್ಲಣಗೊಳಿಸುತ್ತದೆಂದು ಅರ್ಥವಾಯಿತು. ಈಗ ಹೇಳಿ, ನಾನು ಹೇಳಿದ ಆ ಮಂತ್ರದ ಸತ್ಯಾಸತ್ಯತೆ ನಿಮಗೆ ತಿಳಿಯಿತೋ ಅಥವಾ ಇಲ್ಲವೋ ಎಂದು. ಅದಕ್ಕೆ ಶಾರದಾನಂದರು ತಮಾಷೆಗೆ ಹೇಳಿದರು, ಹಣ ಬರುವುದೆಂದು ನೀವು ಭರವಸೆ ನೀಡುವುದಾದರೆ ನಾನು ನಿಮ್ಮ ಮಂತ್ರದಲ್ಲಿ ನಂಬಿಕೆ ಇಡುತ್ತೇನೆ. ಅದ್ಭುತಾನಂದರು, ಹೌದು ಬರುತ್ತದೆ, ಮೊದಲು ಮಂತ್ರವನ್ನು ಒಪ್ಪಿಕೊಳ್ಳಿ. ಶಾರದಾನಂದರು, ನೋಡಿ ಸಾಧು, ನಿಮ್ಮ ಮಾತುಗಳು ಮಿಥ್ಯವಾಗಬಾರದಷ್ಟೇ. ಅದ್ಭುತಾನಂದರು, ಇಲ್ಲ ಶರತ್, ಮಂತ್ರದ ಬಲವೇನೆಂಬುದನ್ನು ನೀವೇ ನೋಡುವಿರಿ. ನಂತರ ಶಾರದಾನಂದರು ಗಿರೀಶ್ಗೆ ಹೇಳಿದರು, ನೀವೀಗ ಈ ಸಾಧು ಹೇಳಿದುದನ್ನು ಕೇಳಿಸಿಕೊಂಡಿರುವಿರಿ, ಅದಕ್ಕೆ ನೀವು ಸಾಕ್ಷಿ. ಗಿರೀಶ್ ನಗುತ್ತಾ ಹೇಳಿದರು, ನಾನು ಸಾಕ್ಷಿದಾರನಾಗಲಾರೆನು, ಆದರೆ ಆ ಸಾಧುವಿನ ಮಾತುಗಳನ್ನು ನಿಜವಾಗಿಸಬೇಕಷ್ಟೆ. ಹೀಗೆಂದು ಹೇಳುತ್ತಾ ಗಿರೀಶ್ ತನ್ನ ಜೇಬಿನಿಂದ ಒಂದಷ್ಟು ಹಣವನ್ನು ತೆಗೆದು ಶಾರದಾನಂದರಿಗೆ ನೀಡಿದನು. ಗಿರೀಶ್ ರಚಿಸಿದ ಕಾಲಾಪಹಾರ್ ಎಂಬ ನಾಟಕದಲ್ಲಿ ಅದ್ಭುತಾನಂದರನ್ನು ಹೋಲುವ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದನು. ಯಾರೋ ಒಬ್ಬರು ಅದನ್ನು ಕುರಿತು ಅದ್ಭುತಾನಂದರಿಗೆ ಹೇಳಿದರು. ಒಂದು ದಿನ ಗಿರೀಶ್ ಪ್ರಾಸಂಗಿಕವಾಗಿ ಏನೋ ಒಂದನ್ನು ಹೇಳಿದಾಗ ಅದಕ್ಕೆ ಅದ್ಭುತಾನಂದರು ನಗುತ್ತಾ, ನಿಮ್ಮ ಮನಸ್ಸನ್ನು ಸರಿಯಾಗಿ ರೂಪಿಸಿಕೊಳ್ಳಿ, ಅದನ್ನು ನಿಯಂತ್ರಿಸಿಕೊಳ್ಳಿ, ಅದಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಡಿ, ಏನನ್ನಾದರೂ ಹೇಳುವುದಕ್ಕೆ ಮುನ್ನ ಯೋಚಿಸಿ ಸೋದರ, ಸದಾ ಎಚ್ಚರವಿರಲಿ. ಗಿರೀಶ್ ಉತ್ತರಿಸಿದನು, ಒಳ್ಳೆಯದು ಸಾಧು, ನಿಮ್ಮ ಮಾತುಗಳು ಪರೋಕ್ಷ ಸಲಹೆ ಮತ್ತು ಸೂಚನೆಗಳನ್ನು ಕೊಡುತ್ತಿರುವುದು ಒಳ್ಳೆಯದು. ಅದ್ಭುತಾನಂದರು, ಹಾಗೆ ತಿಳಿಸುವುದು ಒಳ್ಳೆಯದಲ್ಲವೇ? ಇಲ್ಲದಿದ್ದರೆ ನೀವು ಮತ್ತೊಂದು ಕಾಲಾಪಹಾರ್ ಬರೆಯುತ್ತೀರಿ. ಅದ್ಭುತಾನಂದರು ನೆನಪಿಸಿಕೊಳ್ಳುತ್ತಾರೆ. ಗಿರೀಶ್ ಬಾಬು ಹೇಳುತ್ತಿದ್ದರು, ನಾನು ದೇವರೆಂದು ಹೆದರುವುದಿಲ್ಲ, ಆದರೆ ನಾನು ಆಷಾಢಭೂತಿ ಭಕ್ತರನ್ನು ಕಂಡು ಹೆದರುತ್ತೇನೆ. ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಬದಲಾಗಿ ಅವರು ನನಗೆ ತೊಂದರೆ ಕೊಡುವುದರಲ್ಲಿ ನಿಸ್ಸೀಮರು. ನಾನು ದೇವರಿಂದ ಏನನ್ನೂ ಮುಚ್ಚಿಡುವುದಿಲ್ಲ, ನಾನು ಅವನ ಕೃಪೆಯಲ್ಲಿದ್ದೇನೆ. ಹಾಗಿರುವಾಗ ಅವನನ್ನು ಕಂಡು ನಾನೇಕೆ ಹೆದರಿಕೊಳ್ಳಲಿ? ಈ ಮಾತುಗಳು ನಿಜ. ನೀವು ದೇವರನ್ನು ಕುರಿತು ಹೆದರಿಕೊಳ್ಳುವುದಾದರೆ ಅವನನ್ನು ನೀವು ಪ್ರೀತಿಸಲಾರಿರಿ. ಎಲ್ಲಿ ಭಯವಿರುತ್ತದೆಯೋ ಅಲ್ಲಿ ಪ್ರೀತಿ ಇರುವುದಿಲ್ಲ. ಸಾಮಾನ್ಯ ಜನರಿಗೆ ಗಿರೀಶ್ ಬಾಬುಗಳ ಸಂಕೀರ್ಣ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯ. ಅವರ ಬದುಕು ಸ್ವಚ್ಛವಾಗಿತ್ತು ಎಂದು ಕಂಡುಬರುವುದಿಲ್ಲ, ಬದಲಾಗಿ ಅದು ಗುಹ್ಯಾತಿ ಗುಹ್ಯವಾಗಿತ್ತು. ಒಂದು ಪಕ್ಷ ಒಬ್ಬ ವ್ಯಕ್ತಿಯವರನ್ನು ಅನುಕರಿಸಲು ಹೋದರೆ ಆತ ಹಾಳಾಗುವುದು ಸತ್ಯ. ಶ್ರೀರಾಮಕೃಷ್ಣರು ಆಗಾಗ ಹೇಳುತ್ತಿದ್ದರು, ಗಿರೀಶನಲ್ಲಿ 125% ಭಾಗ ವಿಶ್ವಾಸ ತುಂಬಿಕೊಂಡಿದೆ. ಕೆಲವು ಸಂದರ್ಭಗಳಲ್ಲಿ ನನಗೆ 4 ಅಥವಾ 5 ದಿನಗಳವರೆಗೆ ನಿದ್ರೆಯೇ ಬರುತ್ತಿರಲಿಲ್ಲ, ಏಕೆಂದರೆ ಅತಿಯಾದ ಜಪ ಮತ್ತು ಧ್ಯಾನದಿಂದಾಗಿ. ಗಿರೀಶ್ ಬಾಬು ನನ್ನ ಕಣ್ಣುಗಳನ್ನು ನೋಡಿ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ಆಗ ಅವರು ನನಗೆ ಅನೇಕ ಕಥೆಗಳನ್ನು ಹೇಳುತ್ತಿದ್ದುದುಂಟು. ಅವರು ಹಾಗೆ ಹೇಳುತ್ತಿದ್ದ ಅದ್ಭುತ ಕಥೆಗಳನ್ನು ಕೇಳುತ್ತಲೇ ನಿದ್ದೆಗೆ ಜಾರುತ್ತಿದ್ದೆವು. ಹೀಗೆ ಅವರು ನನಗೆ 4 ಅಥವಾ 5 ಗಂಟೆಗಳ ವಿಶ್ರಾಂತಿ ಕೊಡುತ್ತಿದ್ದರು. ಅದು ಎಂತಹ ನೆಮ್ಮದಿ! ನನ್ನನ್ನು ಗಿರೀಶ್ ಬಾಬು ಸಾಧು, ಓರ್ವ ಪೂಜ್ಯ ವ್ಯಕ್ತಿ ಎಂದು ಕರೆಯುತ್ತಿದ್ದರು. ಒಂದು ದಿನ ನಾನು ಗಿರೀಶ್ ಬಾಬು ಅವರನ್ನು ನೋಡಲು ಅವರ ಮನೆಗೆ ಹೋದೆನು. ನನ್ನನ್ನು ಕಂಡ ಕೂಡಲೇ ಅವರು ಹೇಳಿದರು, ಸೋದರ ಲಾಟು, ನಾನು ಶ್ರೀರಾಮಕೃಷ್ಣರನ್ನು ಸ್ಪಷ್ಟವಾಗಿ ಕೇಳುತ್ತಿದ್ದೇನೆ. ನೋಡಿ, ಅವರು ಆ ಮರದ ಕೆಳಗೆ ಕುಳಿತಿದ್ದಾರೆ. ನೋಡಿ, ಶ್ರೀರಾಮಕೃಷ್ಣರು ಅಲ್ಲಿದ್ದಾರೆ. ಅವರ ಕೊನೆಯ ವರ್ಷಗಳಲ್ಲಿ ಅವರ ಮನಸ್ಸಿನ ತುಂಬ ಶ್ರೀರಾಮಕೃಷ್ಣರು ತುಂಬಿಕೊಂಡಿದ್ದರು. ಅವರ ಆಶ್ಚರ್ಯಕರವಾದ ಬಾಳನ್ನು ಕಲ್ಪಿಸಿಕೊಳ್ಳಿ. ಶ್ರೀರಾಮಕೃಷ್ಣರ ಅನುಗ್ರಹ ಅವರ ಬದುಕನ್ನು ಪರಿವರ್ತನೆ ಮಾಡಿದುದು ಒಂದು ಅದ್ಭುತವೇ ಸರಿ. 1911ರಲ್ಲಿ ಸ್ವಾಮಿ ರಾಮಕೃಷ್ಣಾನಂದರು ನಿಧನರಾದ ಮೇಲೆ ತಾವು ವಾರಣಾಸಿಗೆ ಹೋಗಲು ಅಪೇಕ್ಷಿಸುವುದಾಗಿ ಅದ್ಭುತಾನಂದರು ಗಿರೀಶ್ಗೆ ಹೇಳಿದರು. ಗಿರೀಶ್ ಹೇಳಿದನು, ನೋಡಿ ಸಾಧು, ನೀವು ಓಡಿ ಹೋಗಲು ಯೋಜನೆ ಹಾಕಿಕೊಂಡಿರುವಂತೆ ಕಾಣುತ್ತದೆ, ಆದರೆ ನಿಮ್ಮನ್ನು ಹಾಗೆ ಹೋಗುವುದಕ್ಕೆ ಬಿಡುವವರಾರು? ಮುಂದೆ ಅದು ಹೇಗಾಯಿತೆಂದರೆ 1912ರಲ್ಲಿ ಗಿರೀಶ್ ನಿಧನವಾಗುವ ತನಕ ಅವರು ವಾರಣಾಸಿಗೆ ಹೋಗಲು ಆಗಲೇ ಇಲ್ಲ.
ಗಿರೀಶ್ ಕೊನೆಯ ಬಾರಿ ರೋಗ ಪೀಡಿತನಾಗಿದ್ದಾಗ ಅದ್ಭುತಾನಂದರು ಅವನನ್ನು ನೋಡಲು ಹೋಗಲಿಲ್ಲ. ಕೆಲವು ಜನ ಭಕ್ತರು ಅವರ ಈ ಕ್ರಮವನ್ನು ಟೀಕಿಸಿದರು. ಗಿರೀಶ್ ಹೇಳಿ ಕಳಿಸಿದರು, ಅವರು ಹೋಗಲಿಲ್ಲ. ಒಮ್ಮೆ ಒಬ್ಬ ಭಕ್ತ ಇದಕ್ಕೆ ಈ ಬಗೆಯ ಉದಾಸೀನಕ್ಕೆ ಕಾರಣವಾದರೂ ಏನೆಂದು ಅದ್ಭುತಾನಂದ ಅವರನ್ನು ಕೇಳಿದಾಗ ಅವರು, ಗಿರೀಶ್ ಬಾಬು ಅವರು ಸಂಕಟ ಅನುಭವಿಸುವುದನ್ನು ನಾನು ನೋಡಲಾರೆನು. ಒಂದು ವಾಕ್ಯ ಗಿರೀಶ್ನನ್ನು ಅವರು ಎಷ್ಟು ಪ್ರೀತಿಸುತ್ತಿದ್ದರು ಎಂಬುದನ್ನು ವ್ಯಕ್ತಪಡಿಸುತ್ತದೆ. ಆದರೆ ಅವರು ದಿನಕ್ಕೆ 2 ಬಾರಿ ಗಿರೀಶ್ನನ್ನು ಕುರಿತು ವಿಷಯ ತಿಳಿದುಕೊಳ್ಳುತ್ತಿದ್ದರು. ಗಿರೀಶ್ ನಿಧನ ಹೊಂದಿದ ದಿನ ಅದ್ಭುತಾನಂದರು ಯಾರೊಂದಿಗೂ ಮಾತನಾಡಲಿಲ್ಲ. ಆದರೆ ಮರುದಿನ ಅವರು ಅವನನ್ನು ಕುರಿತು ದಿನವಿಡೀ ಮಾತನಾಡಿದರು. ಹಾಗೆ ನೆನಪಿನಲ್ಲಿ ಉಳಿದ ಅವರ ಕೆಲವು ಮಾತುಗಳು ಹೀಗಿವೆ. ಒಂದು ದಿನ ಶ್ರೀರಾಮಕೃಷ್ಣರು ಗಿರೀಶ್ಗೆ ತಮ್ಮ ಪಾದಗಳಿಗೆ ಮಾಲೀಶು ಮಾಡಲು ಕೇಳಿದರು. ಅದಕ್ಕೆ ಅವರು ಒಪ್ಪಲಿಲ್ಲ. ಈ ಸಮಯದಲ್ಲಿ ಗಿರೀಶ್ ಬಾಬುಗೆ ಶ್ರೀರಾಮಕೃಷ್ಣರಲ್ಲಿ ಅಷ್ಟೊಂದು ವಿಶ್ವಾಸವಿರಲಿಲ್ಲ. ಆದರೆ ಅವರು ಶ್ರೀರಾಮಕೃಷ್ಣರಲ್ಲಿ ಅಪಾರ ಭಕ್ತಿ ವಿಶ್ವಾಸಗಳನ್ನು ಹೊಂದಿದ ಮೇಲೆ ಈ ರೀತಿಯ ಸೇವೆ ಮಾಡಲು ಅವರಿಗೆ ಅವಕಾಶವೇ ದೊರಕಲಿಲ್ಲ. ಏಕೆಂದರೆ ಆ ನಂತರ ಸ್ವಲ್ಪ ಸಮಯದಲ್ಲೇ ಗುರುದೇವರು ದೇಹತ್ಯಾಗ ಮಾಡಿದರು. ಆ ಬಳಿಕ ಗಿರೀಶ್ ಅವರನ್ನು ಮಾನಸಿಕ ಹಿಂಸೆ ಕಾಡತೊಡಗಿತು. ಆಗ ಅವರು ಕೆಲವು ದಿನಗಳವರೆಗೆ ಕಾಮರಾ ಪುಕಾರ್ಗೆ ಹೋಗಿ ಅಲ್ಲಿಯೇ ಕೆಲವು ತಿಂಗಳು ಉಳಿದುಕೊಂಡರು. ಪ್ರತಿದಿನ ಸಂಜೆ ಅವರು ಶ್ರೀರಾಮಕೃಷ್ಣರ ಕೊಠಡಿಗೆ ಹೋಗಿ ಕುಳಿತುಕೊಳ್ಳುತ್ತಿದ್ದರು. ಗುರುದೇವರು ತಮ್ಮ ಪಾದಗಳಿಗೆ ಮಾಲೀಶು ಮಾಡುವಂತೆ ಕೇಳುತ್ತಾರೆಂದು. ಆ ನಂತರ ಅವರು ಕೋಲ್ಕತ್ತೆಗೆ ಹಿಂತಿರುಗಿದರು. ಒಮ್ಮೆ ಶ್ರೀರಾಮಕೃಷ್ಣರು ಗಿರೀಶ್ ಬಾಬುಗೆ ಹೇಳಿದರು, ಯಾರೇ ಆಗಲಿ ಅವರು ಗಂಗಾ ಮಾತೆಗೆ ತಮ್ಮ ದೌರ್ಬಲ್ಯಗಳನ್ನೆಲ್ಲ ಮುಚ್ಚುಮರೆಯಿಲ್ಲದೆ ಹೇಳಿಕೊಂಡರೆ ಆಕೆ ಅವುಗಳನ್ನು ಕ್ಷಮಿಸುತ್ತಾಳೆ. ಶ್ರೀರಾಮಕೃಷ್ಣರ ಮಾತುಗಳು ಗಿರೀಶ್ ಬಾಬು ಅವರ ಮನಸ್ಸಿಗೆ ಎಷ್ಟು ಆಳವಾಗಿ ನಾಟಿದವು ಎಂದರೆ ಅವರು ಪ್ರತಿದಿನ ಗಂಗಾ ಮಾತೆಯ ಬಳಿ ತಮ್ಮ ತಪ್ಪುಗಳನ್ನೆಲ್ಲ ನಿವೇದಿಸಿಕೊಳ್ಳತೊಡಗಿದರು. ಯಾವತ್ತಾದರೂ ಗಂಗಾ ನದಿಗೆ ಹೋಗಲಾಗದಿದ್ದರೆ ಅಂದು ಆ ದಿಕ್ಕಿನಲ್ಲಿ ನಿಂತು ತಮ್ಮ ನಿವೇದನೆಯನ್ನು ಮಾಡಿಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಅವರು ಪರಿಶುದ್ಧರಾದರು. ಶ್ರೀರಾಮಕೃಷ್ಣರು ಎಂದೂ ಸಹ ಗಿರೀಶ್ ಬಾಬುಗೆ ಏನಾದರೊಂದನ್ನು ಮಾಡುವಂತೆ ಆಜ್ಞಾಪಿಸುತ್ತಿರಲಿಲ್ಲ. ಒಂದು ದಿನ ಯಾರೋ ಒಬ್ಬರು ಶ್ರೀರಾಮಕೃಷ್ಣರಿಗೆ ಹೇಳಿದರು, ನೀವು ಅವರಿಗೆ ಮದ್ಯಪಾನ ಮಾಡಬಾರದೆಂದು ಹೇಳಿದರೆ ಅವರು ಮಾಡುವುದಿಲ್ಲ. ಅದಕ್ಕೆ ಗುರುದೇವರು ಹೇಳಿದರು, ಇಲ್ಲ, ಅವನಿಗೆ ನಾನು ಏನೊಂದನ್ನೂ ಹೇಳಬೇಕಾದ ಅಗತ್ಯವಿಲ್ಲ. ಅವನು ತನ್ನ ದೌರ್ಬಲ್ಯಗಳ ಹಿಡಿತದಿಂದ ಮೇಲೇಳಬಲ್ಲನು. ಒಂದು ದಿನ ಬ್ರಹ್ಮಚಾರಿ ನಂದನ್ಲಾಲ್ ಹೇಳಿದರು, ಶ್ರೀರಾಮಕೃಷ್ಣರು ಗಿರೀಶ್ ಬಾಬು ಒಬ್ಬರ ಮುಕ್ತ್ಯಾರುನಾಮೆಯನ್ನು ಪಡೆದಿದ್ದಾರಲ್ಲದೆ ಬೇರೆ ಯಾರದ್ದನ್ನೂ ಪಡೆದಿಲ್ಲ. ಅದಕ್ಕೆ ಉತ್ತರವಾಗಿ ಗಿರೀಶ್ ಹೇಳಿದ್ದು, ನೋಡಿ ನಂದ್ಲಾಲ್ ಇಂಥದ್ದನ್ನು ತಾವು ಹೇಳಬೇಡಿರಿ. ಶ್ರೀರಾಮಕೃಷ್ಣರು ಗಿರೀಶನ ಹೊಣೆಗಾರಿಕೆಯನ್ನಷ್ಟೇ ವಹಿಸಿಕೊಂಡಿಲ್ಲ, ಎಲ್ಲರ ಜವಾಬ್ದಾರಿಯೂ ಅವರದೇ. ಕ್ಷಣ ಮಾತ್ರದಲ್ಲಿ ಅವರು ಗಿರೀಶನಂತಹ ಲಕ್ಷೋಪಲಕ್ಷ ವ್ಯಕ್ತಿಗಳನ್ನು ಉದ್ಧಾರ ಮಾಡಬಲ್ಲರು. ಜೈ ಶ್ರೀರಾಮಕೃಷ್ಣ.